ಹೆಲೋ ಎವ್ರಿವನ್, ವೆಲ್ಕಮ್ ಟು ನೀಟ್ಯೂಗ್ ಆ್ಯಂಡ್ ವೆಲ್ಕಮ್ ಟು ಬಯಾಲಜಿ KCT ಕ್ರ್ಯಾಶ್ ಕೋರ್ಸ್. ಇಲ್ಲಿ ನಾನು ಮಾಡ್ತಿರುವಂಥ ಚಾಪ್ಟರ್ KCT ಹಾಗೂ ನೀಟಿಗೆ ಬಹಳ ಇಂಪಾರ್ಟೆಂಟ್ ಚಾಪ್ಟರ್. ಇದರಿಂದ 4ರಿಂದ 5 ಕ್ವೆಶನ್ಸ್ಗಳಂತೂ ಗ್ಯಾರಂಟಿ. ಅದು ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್. ನಿಮ್ಗೆ ಗೊತ್ತಿರೋ ಹಾಗೆ ನಿಮ್ಮ ಸಿಲೆಬಸ್ನಲ್ಲಿ 38 ಚಾಪ್ಟರ್ಗಳಿದೆ. ಅದರಲ್ಲಿ ಲೆಂದಿಯಸ್ಟ್ ಚಾಪ್ಟರ್ ಯಾವುದು ಅಂತ ಹೇಳಿದ್ರೆ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್, ಹೌದಲ್ವಾ? ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ನಿಮ್ಮ KCT ಹಾಗೂ ನೀಟ್ಗೆ. ಇಲ್ಲಿ ನಾನು ಕಾನ್ಸೆಪ್ಟ್ ವೈಸ್, ಯಾಕಂದರೆ ಬಹಳಷ್ಟು ಕಾನ್ಸೆಪ್ಟ್ಸ್ಗಳು ಈ ಚಾಪ್ಟ್ರಲ್ಲಿ ಇದೆ, ಕಾನ್ಸೆಪ್ಟ್ ವೈಸ್ ಕ್ವಶನ್ಸ್ಗಳನ್ನು ಇಲ್ಲಿ ಹಾಕಿದ್ದೀನಿ. ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇರೋದು ಎಷ್ಟು ಅಂತ ಹೇಳಿದ್ರೆ 85. ಅಂದರೆ ಈ ವಿಡಿಯೋ ನಿಮ್ಮ KCT ಹಾಗೂ ನೀಟ್ ಪ್ರಿಪ್ರೇಷನ್ಗೆ ಬಹಳ ಹೆಲ್ಪ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ಸೆಷನ್ ಇದು. ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಸಾಧ್ಯವಾದಷ್ಟು ನಾನು ಬಹಳ ಬೇಗನೆ ಮುಗಿಸ್ಲಿಕ್ಕೆ ನೋಡ್ತೇನೆ ಆ್ಯಕ್ಚುಲಿ. ಓಕೆ, ಐ ಟ್ರೈ ಮೈ ಲೆವೆಲ್ ಬೆಸ್ಟ್. ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಮೋಟಿವೇಶನ್ ಸಿಗುತ್ತೆ, ಸಪೋರ್ಟ್ ಮಾಡಿ. ಓಕೆ, ಸೊ ಫಸ್ಟ್ ಕ್ವೆಶನ್ ನೋಡೇ ಬಿಡೋಣ. ಸೆಲೆಕ್ಟ್ ದಿ ರೈಟ್ ಸ್ಟೇಟ್ಮೆಂಟ್ಸ್ ಔಟ್ ಆಫ್ ದಿ ಫಾಲೋವಿಂಗ್. ಇಲ್ಲಿ ನೋಡಿ 3 ಸ್ಟೇಟ್ಮೆಂಟ್ಸ್ಗಳನ್ನ ಕೊಟ್ಟಿದ್ದಾರೆ. ಬೋತ್ DNA ಆ್ಯಂಡ್ RNA ಆರ್ ಏಬಲ್ ಟು ಮ್ಯೂಟೇಟ್ ಅಂತ ಕೊಟ್ಟಿದ್ದಾರೆ, ಹೌದಲ್ವಾ? DNA ಡಬಲ್ ಸ್ಟ್ಯಾಂಡ್ ಆದರೂ ಮ್ಯೂಟೇಷನ್ಗೊಳಗಾಗ್ತದೆ, RNA ಸಿಂಗಲ್ ಸ್ಟ್ಯಾಂಡರ್ಡ್ ಆದರೂ ಕೂಡ ಮ್ಯೂಟೇಷನ್ಗೊಳಗಾಗ್ತದೆ. ಸೊ ಮ್ಯೂಟೇಷನ್ ಅಂದರೆ ಚೇಂಜ್ ಇನ್ ದಿ ಬೇಸ್ ಪೇರ್ಸು ಅಥವಾ ಚೇಂಜ್ ಇನ್ ದಿ ನ್ಯೂಕ್ಲಿಯೋಟೈಡ್ಸ್, ವಾಟ್ ಎವರ್ ಇಟ್ ಇಸ್, ಅಥವಾ ಒಂದು ಬೇಸಸ್ RNA ತೊಗೊಂಡ್ರೆ. ಸೊ ಆಬ್ವಿಯಸ್ಲಿ ಮ್ಯೂಟೇಷನ್ ಪಾಸಿಬಲ್ ಇದೆ. RNA ಬೀಂಗ್ ಅನ್ಸ್ಟೇಬಲ್ ಮ್ಯೂಟೇಟ್ಸ್ ಎಟ್ ಎ ಫಾಸ್ಟರ್ ರೇಟ್. ನೋಡಿ, DNA ಹಾಗೂ RNA ಇರುವಂಥ ವ್ಯತ್ಯಾಸನೇ ಎಷ್ಟು. ಈಗ ಪೆಂಟೋ ಶುಗರ್ ತೊಗೊಳ್ಳೋಣ. ಈಗ ಪೆಂಟೋ ಶುಗರ್ ತೊಗೊಂಡ್ರೆ ನಿಮಗೆ ಗೊತ್ತಿದೆ ಹೇಗೆ ಬಿಡಿಸ್ಕೋಬೇಕು ಅಂತ ಹೇಳಿ. ಹೀಗೆ ಹೋಗ್ತದಲ್ವಾ? ಸೊ ಇದು ಫಸ್ಟ್ ಕಾರ್ಬನ್, ಸೆಕೆಂಡ್ ಕಾರ್ಬನ್, ಥರ್ಡ್, ಫೋರ್ತ್ ಅಲ್ವಾ? ಸೊ ಹಿಂಗೆ ಹೋಗ್ತದೆ. ಮತ್ತು ಫಿಫ್ತ್ ಇಲ್ಲಿದೆ. ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ಸೆಕೆಂಡ್ ಕಾರ್ಬನ್ಗೆ ಬಂದಾಗ DNA ತೊಗೊಂಡ್ರೆ DNA ಪೆಂಟೋ ಶುಗರಿಗೆ ನಾವೇನು ಕರಿತೀವಪ್ಪ, ಡಿಆಕ್ಸಿ ರೈಬೋಸ್ ಅಂತ ಹೇಳ್ತೀವಿ, ಶುಗರ್. ಸೊ ಸೆಕೆಂಡ್ ಪೊಸಿಷನಲ್ಲಿ OH ಗ್ರೂಪ್ ಇರಲ್ಲ, ಹೆನ್ಸ್ ದ ನೇಮ್ ಡಿಆಕ್ಸಿ. ಆದರೆ ಥರ್ಡ್ ಕಾರ್ಬನ್ನಲ್ಲಿ OH ಗ್ರೂಪ್ ಇರುತ್ತೆ, ಅದರ ಬಗ್ಗೆ ತಲೆಬಿಸಿ ಬೇಡ. ಈ ಸೆಕೆಂಡ್ ಕಾರ್ಬನ್ ಜಾಗದಲ್ಲಿ ಏನಾದರೂ OH ಅಟ್ಯಾಚ್ ಆಗಿದರೆ, ಹೈಡ್ರಾಕ್ಸಿಲಿಕ್ ಗ್ರೂಪ್ ಅಟ್ಯಾಚ್ ಆಗಿದರೆ, ವಿಚ್ ಮೇಕ್ಸ್ ದಿ ಪೆಂಟೋ ಶುಗರ್ ಹೈಲಿ ರಿಯಾಕ್ಟಿವ್. RNA ಇದೆ ನೋಡಿ, ರೈಬೋ ಶುಗರ್ ಏನಿದೆ, ಸೆಕೆಂಡ್ ಪೊಸಿಷನ್ ಆಫ್ ದಿ ಕಾರ್ಬನ್ ಜೊತೆಗೆ OH ಗ್ರೂಪ್ ಅಟ್ಯಾಚ್ ಆಗಿಬಿಟ್ಟಿದೆ. ಸೊ ಮೇಕಿಂಗ್ ದಿ RNA ಹೈಲಿ ಅನ್ಸ್ಟೇಬಲ್ ಆ್ಯಂಡ್ ಹೈಲಿ ರಿಯಾಕ್ಟಿವ್. ಜೊತೆಗೆ ಗ್ರಾಚಾರಕ್ಕೆ ಈ RNAಯಲ್ಲಿ ಅಡೆನಿನ್, ಗ್ವಾನಿನ್, ಸೈಟೋಸಿನ್, ಯುರಾಸಿಲ್ ಇದೆ. ಯುರಾಸಿಲ್ ಇರೋದ್ರಿಂದ ಇಟ್ ಮೇಕ್ಸ್ ಹೈಲಿ ಅನ್ಸ್ಟೇಬಲ್, RNAನ ಅನ್ಸ್ಟೇಬಲ್ ಮಾಡಿಬಿಡ್ತದೆ. ಇಷ್ಟೇ ವಿಷಯ. ಸೊ ಮೊದಲೆರಡು ಸ್ಟೇಟ್ಮೆಂಟ್ಗಳೇನಿದೆ ಅದು ಕರೆಕ್ಟ್ ಇದೆ. ಮೂರನೇ ಸ್ಟೇಟ್ಮೆಂಟ್ ಸ್ವಲ್ಪ ನೋಡಬೇಕಾಗ್ತದೆ. ಪ್ರೆಸೆನ್ಸ್ ಆಫ್ ಯುರಾಸಿಲ್ ಇನ್ ಪ್ಲೇಸ್ ಆಫ್ ಥೈಮಿನ್ ಕಾನ್ಫರ್ಸ್ ಅಡಿಷನಲ್ ಸ್ಟೆಬಿಲಿಟಿ ಟು RNA. ಇಲ್ಲ, ಯುರಾಸಿಲ್ ಇರೋದಕ್ಕೆ RNA ಅನ್ಸ್ಟೇಬಲ್. ಅದೇನಾದರೂ ಥೈಮಿನ್ ಇದ್ಬಿಟ್ರೆ, ಅದಕ್ಕೆ ನೋಡಿ DNA ಯಾಕೆ ಸ್ಟೇಬಲ್, ಥೈಮಿನ್ ಇದೆ. ಜೊತೆಗೆ ಪೆಂಟೋ ಶುಗರ್ನಲ್ಲಿ ಸೆಕೆಂಡ್ ಪೊಸಿಷನ್ ಆಫ್ ದಿ ಕಾರ್ಬನ್ ಏನಿದೆ ಅಲ್ಲಿ OH ಗ್ರೂಪ್ ಇಲ್ಲ. ಸೊ DNA ರಿಯಾಕ್ಷನ್ಗೆ ಒಳಗಾಗೋದಿಲ್ಲ, ಮ್ಯೂಟೇಷನ್ ಅಷ್ಟು ಸುಲಭದಲ್ಲಿ ಆಗಲ್ಲ. ಮ್ಯೂಟೇಷನ್ ಇನ್ DNA ಇಸ್ ಆಲ್ವೇಸ್ ಸ್ಲೋವರ್ ಕಂಪೇರ್ ಟು RNA, ನೆನ್ಪಿಟ್ಕೊಳ್ಳಿ. ಸೊ ಮೊದಲೆರಡು ಸ್ಟೇಟ್ಮೆಂಟ್ಸ್ಗಳು ಕರೆಕ್ಟ್ ಇದೆ, ಮೂರನೇ ಸ್ಟೇಟ್ಮೆಂಟ್ ರಾಂಗ್ ಇದೆ. ಆಪ್ಷನ್ ಏನಿದೆ ಅದು ಕರೆಕ್ಟ್ ಇದೆ. ನೆಕ್ಸ್ಟ್ ನೋಡೋದಾದರೆ, ಐಡೆಂಟಿಫೈ ದಿ ನ್ಯೂಕ್ಲಿಯೋಟೈಡ್ ಆಫ್ DNA ಫ್ರಮ್ ದ ಫಾಲೋವಿಂಗ್. ಸರಿ, ಅಬ್ಸರ್ವ್ ಮಾಡಿ. ಈ ನ್ಯೂಕ್ಲಿಯೋಟೈಡ್ ಅಂದರೆ ಏನಪ್ಪ? ನ್ಯೂಕ್ಲಿಯೋಟೈಡ್ ಅಂತ ಹೇಳಿದ್ರೆ ಒಂದು ಫಾಸ್ಫೇಟ್ ಗ್ರೂಪ್ ಇರಬೇಕು, ಪೆಂಟೋ ಶುಗರ್ ಇರಬೇಕು, ಹಾಗೊಂದು ನೈಟ್ರೋಜನಸ್ ಬೇಸ್, ಎನಿ ಒನ್, 4 ಇದೆಯಲ್ಲ ಅದರಲ್ಲಿ ಒಂದಿರಬೇಕು. ಸೊ ಈಗ ಪೆಂಟೋ ಶುಗರನ್ನು ತಗೊಂಡು ಅದಕ್ಕೆ ಒಂದು ನೈಟ್ರೋಜನಸ್ ಬೇಸನ್ನು ಅಟ್ಯಾಚ್ ಮಾಡಿದರೆ ಅದಕ್ಕೆ ನಾವು ನ್ಯೂಕ್ಲಿಯೋಸೈಡ್ ಅಂತ ಕರಿತೀವಿ. 3 ಕಾಂಪೊನೆಂಟ್ ಒಟ್ಟಿಗೆ ಇದ್ದರೆ ಫಾಸ್ಫೇಟು, ಪೆಂಟೋ ಶುಗರು ಹಾಗೂ ನೈಟ್ರೋಜನಸ್ ಬೇಸ್ ಇದ್ದರೆ ನ್ಯೂಕ್ಲಿಯೋಟೈಡ್ ಅಂತ ಕರಿತೀವಿ. ಸೊ ನ್ಯೂಕ್ಲಿಯೋಸೈಡ್, ಈ ನ್ಯೂಕ್ಲಿಯೋಸೈಡ್ ಏನಿದೆ, ಪೆಂಟೋ ಶುಗರ್ ಹಾಗೂ ನೈಟ್ರೋಜನಸ್ ಬೇಸ್ ನಡುವೆ ಒಂದು ಬಾಂಡ್ ಇರುತ್ತೆ. ಆ ಬಾಂಡನ್ನು ದಯವಿಟ್ಟು ಬರೆದಿಟ್ಕೊಳ್ಳಿ. ಎನ್ ಗ್ಲೈಕೋಸಿಡಿಕ್ ಲಿಂಕೇಜ್ ಅಥವಾ ಎನ್ ಗ್ಲೈಕೋಸಿಡಿಕ್ ಬಾಂಡ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಸೊ ಇರಲಿ, ಇಲ್ಲಿ ಕ್ವಶನ್ ಏನಿದೆ, ನಾವೀಗ ನ್ಯೂಕ್ಲಿಯೋಟೈಡನ್ನು ಕಂಡುಹಿಡಿಬೇಕಿಲ್ಲಿ. ಸೊ ನ್ಯೂಕ್ಲಿಯೋಟೈಡ್ ಯಾವುದು ಅಂತ ನೋಡೋದಾದರೆ, ಈಗ ಅಡಿನೋಸಿನ್ ಅಂತ ಕೊಟ್ಟಿದ್ದಾರೆ. ಅಡಿನೋಸಿನ್ ಅಂದರೆ ನ್ಯೂಕ್ಲಿಯೋಟೈಡ್ ಅಲ್ಲ, ಅದು ನ್ಯೂಕ್ಲಿಯೋಸೈಡ್. ಅಡಿನಿನ್ ಅಲ್ಲಿ ನೈಟ್ರೋಜನಸ್ ಬೇಸು, ಈ ಕಡೆ ಪೆಂಟೋ ಶುಗರ್, ಡಿಆಕ್ಸಿ ರೈಬೋ ಶುಗರ್. ಸೊ ಅದೆರಡರ ನಡುವೆ ಎನ್ ಗ್ಲೈಕೋಸಿಡಿಕ್ ಲಿಂಕೇಜ್ ಇರುತ್ತೆ, ಎರಡೇ ಕಾಂಪೊನೆಂಟು. ಅದಕ್ಕೆ ನಾವು ಎಡಿನೋಸಿನ್ ಅಂತ ಕರಿತೀವಿ. ಇಟ್ಸ್ ಎ ಟೈಪ್ ಆಫ್ ನ್ಯೂಕ್ಲಿಯೋಸೈಡ್. ಅದೇನಾದರೂ ನಾನು ಡಿಆಕ್ಸಿ ಎಡಿನಿಲಿಕ್ ಆ್ಯಸಿಡ್ ಅಂತ ಕೇಳಿದರೆ ಅದು ಕೊಟ್ಟಿದ್ರೆ ಇಲ್ಲಿ, ಅದು 100% DNAದು ಒಂದು ನ್ಯೂಕ್ಲಿಯೋಟೈಡ್, ಅದು ಇಲ್ಲಿಲ್ಲ. ಡಿಆಕ್ಸಿ ಸೈಟಿಡಿನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಡಿಆಕ್ಸಿ ಅಂತ ಕೊಟ್ಬಿಟ್ಟಿದ್ದಾರೆ. ಸೈಟಿಡಿನ್ ಅಂತ ಹೇಳಿದ್ರೆ ಇಟ್ಸ್ ಎ ಟೈಪ್ ಆಫ್ ನ್ಯೂಕ್ಲಿಯೋಸೈಡ್. ಅದು ಡಿಆಕ್ಸಿ ಸೈಟಿಡಿಲಿಕ್ ಆ್ಯಸಿಡ್ ಅಂತ ಕೊಟ್ಟಿದ್ರೆ 100% ಅದು DNAದು ನ್ಯೂಕ್ಲಿಯೋಟೈಡ್. ಅದು ಕೂಡ ತಪ್ಪು, ಡಿಆಕ್ಸಿ ಪದ ಬರಬಾರ್ದಿತ್ತು. ಸೈಟಿಡಿನ್ ಅಂತ ಹೇಳಿದ್ರು ಕೂಡ ಅದು ಒಂದು ನ್ಯೂಕ್ಲಿಯೋಸೈಡ್, ನಾಟ್ ನ್ಯೂಕ್ಲಿಯೋಟೈಡ್. ಡಿಆಕ್ಸಿ ಥೈಮಿಡಿಲಿಕ್ ಆ್ಯಸಿಡ್, ಹೌದಲ್ವಾ? ಥೈಮಿಡಿಲಿಕ್ ಆ್ಯಸಿಡ್, ಡಿಆಕ್ಸಿ. ಸೊ DNAಲಿರುವಂಥ ಒಂದು ನ್ಯೂಕ್ಲಿಯೋಟೈಡ್. ಆಪ್ಷನ್ ಸಿ ಕರೆಕ್ಟ್ ಇದೆ. ಇದಕ್ಕೆ ನಾನು ಇದನ್ನು ಪಿಕ್ ಮಾಡಿ ಕೊಟ್ಟಿರೋದು, ಯಾಕಂತ ಹೇಳಿದ್ರೆ ನಿಮಗೆ ಗೊತ್ತಿರಬೇಕು ಡಿಫ್ರೆನ್ಸಸ್ ಅಂತ ಹೇಳಿ. ನೆಕ್ಸ್ಟ್ ನೋಡಿ, ಅಡಿನಲಿಕ್ ಆ್ಯಸಿಡ್, ಅದು ಹೌದು, ಐ ಡು ಅಗ್ರಿ. ಬಟ್ DNAಲಿ ಇದೆಯಾ? RNA ಇರ್ಬೋದಲ್ಲ. RNA ಇರೋದಕ್ಕೆ ನಾವು ಅಡಿನಲಿಕ್ ಆ್ಯಸಿಡ್ ಅಂತ ಕರಿತೀವಿ. ಅದೇ DNAಲಿ ಇದ್ದಿದ್ರೆ ನಾವು ಡಿಆಕ್ಸಿ ಅಂತ ಕರಿತಿದ್ವಿ ಅಷ್ಟೇ. ಓಕೆ, ಸೊ ಆಪ್ಷನ್ ಸಿ ಕರೆಕ್ಟ್ ಇದೆ. ನೆಕ್ಸ್ಟ್ ನೋಡಿ, ಮ್ಯಾಚ್ ದಿ ಫಾಲೋವಿಂಗ್. ಇದನ್ನು ಪರ್ಪಸ್ಫುಲಿ ನಾನು ಇಲ್ಲಿ ಹಾಕಿದ್ದೇನೆ.
NCERT ಟೆಕ್ಸ್ಟ್ ಬುಕ್ನಲ್ಲಿ DNA ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಅದರ ಕೆಳಗಡೆ ನಿಮಗೆ ಡಿಫ್ರೆಂಟ್ ಆರ್ಗನಿಸಮ್ಸ್ ಹಾಗೂ ಅದರಲ್ಲಿರುವಂತಹ ಬೇಸ್ ಪೇರ್ಸ್ಗಳನ್ನು ಕೊಟ್ಟಿದ್ದಾರೆ. ಬಹಳ ಇಂಪಾರ್ಟೆಂಟ್, ಅದಕ್ಕೋಸ್ಕರ ಕೊಟ್ಟಿರೋದು. ಇಲ್ಲಿ ಮ್ಯಾಚ್ ದಿ ಫಾಲೋವಿಂಗ್ ನಾನು ಕೊಟ್ಟಿದ್ದೀನಿ, ಆದರೆ ಇದೇ ಬರಬೇಕು ಅಂತ ಹೇಳ್ತಾ ಇಲ್ಲ. ಇದನ್ನು ಫ್ಯಾಕ್ಟ್ ಬೇಸ್ಡ್ ಕ್ವಶನ್ ಕೇಳ್ಬೋದು. ಫಾರ್ ಎಕ್ಸಾಂಪಲ್ Psi 174ನಲ್ಲಿರುವಂಥ ಟೋಟಲ್ ಬೇಸ್ ಪೇರ್ಸ್ ಎಷ್ಟು ಅಂತ ಕೇಳಿಬಿಟ್ರೆ ಇಟ್ ಈಸ್ ಆ್ಯಕ್ಚುಲಿ ವೆರಿ ಲೆಸ್ ನಂಬರ್ ಆಫ್ ಬೇಸ್ ಪೇರ್ಸ್. ಇಲ್ಲಿ ನೋಡಿ 5386 5386 ಬೇಸ್ ಪೇರ್ಸ್ ಇರುತ್ತೆ, ಬಹಳ ಕಡಿಮೆ ಇರುತ್ತೆ, ಬರೆದಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಇದು. ಬ್ಯಾಕ್ಟೀರಿಯೋಫೇಜ್ ಲ್ಯಾಂಬ್ಡಾ ಅಂತಿದೆ, ಅದರಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ 48,502 ಇರುತ್ತೆ ಬೇಸ್ ಪೇರ್ಸ್, ಅದು ಕೂಡ ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್. ಈಕ್ವಲೈ ತಗೊಂಡ್ರೆ 4.6 × 10⁶ ಬೇಸ್ ಪೇರ್ಸ್, ವೆರಿ ಇಂಪಾರ್ಟೆಂಟ್. ಹ್ಯಾಪ್ಲಾಯ್ಡ್ ಹ್ಯೂಮನ್ DNA ಅಂತ ನೋಡಿ, ಕ್ವಶನನ್ನು ಅರ್ಥ ಮಾಡ್ಕೊಳ್ಳಿ. ಹ್ಯಾಪ್ಲಾಯ್ಡ್ ಕಂಟೆಂಟ್ ಕೇಳ್ತಿರೋದು ಅಂದರೆ 23 ಕ್ರೋಮೋಸೋಮ್ನಲ್ಲಿ ಇರುವಂಥ DNA ಲೆಂತ್ ಎಷ್ಟು ಅಥವಾ ಎಷ್ಟು ಬೇಸ್ ಪೇರ್ಸ್ ಇದೆ ಆ DNA ಅಂತ, ಅದು 3.3 × 10⁹ ಬೇಸ್ ಪೇರ್. ಅರ್ಥ ಆಯ್ತಾ? ಸೊ ಅಪ್ರಾಕ್ಸಿಮೇಟ್ಲಿ 3.1 ಮೀಟರ್ ಬರುತ್ತೆ. ಅದೇ ಡಿಪ್ಲಾಯ್ಡ್ ಕಂಟೆಂಟ್ ಅಂದರೆ 46 ಕ್ರೋಮೋಸೋಮ್ನಲ್ಲಿ ಇರುವಂಥ DNA ಲೆಂತ್ ಎಷ್ಟು, ಬೇಸ್ ಪೇರ್ಸ್ ಎಷ್ಟಿದೆ ಅಂತ ಕೇಳಿಬಿಟ್ರೆ 6.6 ಡಬಲ್ ಇರಬೇಕು, ಇಂಟು 10⁹ ಬೇಸ್ ಪೇರ್ ಅಂದರೆ ಅಪ್ರಾಕ್ಸಿಮೇಟ್ಲಿ 2.2 ಮೀಟರ್ಸ್. ಇದನ್ನು ಆ್ಯಕ್ಚುಲಿ 2020 ನೀಟಲ್ಲಿ ಕೇಳಿದ್ರು ಕ್ವಶನ್. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್, ನೆನ್ಪಿಟ್ಕೊಳ್ಳಿ. ಹ್ಯಾಪ್ಲಾಯ್ಡ್ ಹ್ಯೂಮನ್ DNA ಬೇರೆ, ಡಿಪ್ಲಾಯ್ಡ್ ಹ್ಯೂಮನ್ DNA ವ್ಯಾಲ್ಯೂನು ಬೇರೆ. ಸೊ ಅಲ್ಲಿ ನೋಡಿ ಟಿ ಕೊಟ್ಟಿದ್ದೀನಿ ಈ ಕಡೆ 6.6 × 10⁹ ಬೇಸ್ ಪೇರ್ ಅಂತಿದೆ ನೋಡಿ, ಅದು ಡಿಪ್ಲಾಯ್ಡ್ ಕಂಟೆಂಟ್, ಬೇಕಾದ್ರೆ ಬರೆದಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಆಯಿತಾ? ಬ್ರಾಕೆಟಲ್ಲಿ 2.2 ಮೀಟರ್ಸ್ ಅಂತ ಬರೆದಿಟ್ಕೊಳ್ಳಿ. ಓಕೆ, ಆಪ್ಷನ್ ಬಿ ಕರೆಕ್ಟ್ ಇದೆ. ನೆಕ್ಸ್ಟ್ ನೋಡಿ, ನೈಟ್ರೋಜನಸ್ ಬೇಸ್ ಇನ್ ಈಸ್ ಪ್ರೆಸೆಂಟ್ ಇನ್ DNA ಬಟ್ ಆಬ್ಸೆಂಟ್ ಇನ್ RNA. ಬಹಳ ಸಿಂಪಲ್ ಕ್ವಶನ್ ಇದು, ಥೈಮಿನ್ ಅಲ್ವಾ, ನಿಮ್ಗೆ ಗೊತ್ತಿದೆ, ಹೇಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ನೋಡಿ, ಇನ್ ಎ ನ್ಯೂಕ್ಲಿಯೋಸೈಡ್ ಅ ನೈಟ್ರೋಜನಸ್ ಬೇಸ್ ಈಸ್ ಲಿಂಕ್ ಟು ದಿ OH ಆಫ್ ದಿ ಫಸ್ಟ್ ಕಾರ್ಬನ್ ಪೆಂಟೋ ಶುಗರ್ ಥ್ರೂ ಅ. ಸೊ ನ್ಯೂಕ್ಲಿಯೋಸೈಡ್ ಅಂದರೆ ಒಂದು ಪೆಂಟೋ ಶುಗರ್ ಇರಬೇಕು, ಒಂದು ನೈಟ್ರೋಜನಸ್ ಬೇಸ್ ಇರಬೇಕು. ಅಡಿನಿನ್ ಇರ್ಬೋದು, ಗ್ವಾನಿನ್, ಸೈಟೋಸಿನ್, ಥೈಮಿನ್, ಯುರಾಸಿಲ್ ಇರಬಹುದು. ಸೊ ಬಾಂಡ್ ಯಾವುದು? N ಗ್ಲೈಕೋಸಿಡಿಕ್ ಲಿಂಕೇಜ್ ವಿಚ್ ಮೇಕ್ಸ್ ನ್ಯೂಕ್ಲಿಯೋಸೈಡ್. ಸೊ ಆಪ್ಷನ್ ಎ N ಗ್ಲೈಕೋಸಿಡಿಕ್ ಲಿಂಕೇಜ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡ್ಬಿಡೋಣ, ಪೆಪ್ಟೈಡ್ ಬಾಂಡ್ ಅಂತಿದೆ ನೋಡಿ. ಪೆಪ್ಟೈಡ್ ಬಾಂಡ್ ಎಲ್ಲಿರುತ್ತಪ್ಪ? ಪೆಪ್ಟೈಡ್ ಬಾಂಡ್ ಈಸ್ ಪ್ರೆಸೆಂಟ್ ಬಿಟ್ವೀನ್ 2 ಅಮಿನೋ ಆಸಿಡ್ಸ್, ಹೌದಲ್ವಾ? ಒಂದು ಕಡೆ ಒಂದು ಅಮೈನೋ ಗ್ರೂಪ್ ಇದೆ, ಇನ್ನೊಂದು ಕಡೆ ಕಾರ್ಬಾಕ್ಸಿಲಿಕ್ ಗ್ರೂಪ್ ಇದೆ. ಇದೆರಡರ ನಡುವೆ ಒಂದು ಬಾಂಡ್ ಆದರೆ ಇದಕ್ಕೆ ನಾವು ಪೆಪ್ಟೈಡ್ ಬಾಂಡ್ ಅಂತ ಕರಿತೀವಿ, ಅಲ್ಟಿಮೇಟ್ಲಿ ಮೇಕಿಂಗ್ ಎ ಪಾಲಿಪೆಪ್ಟೈಡ್ ಚೈನ್ ಅಲ್ವಾ? ಪೆಪ್ಟೈಡ್ ಬಾಂಡ್ ಬಿಟ್ವೀನ್ ದ 2 ಅಮಿನೋ ಆಸಿಡ್ಸ್. ಹೈಡ್ರೋಜನ್ ಬಾಂಡ್, adenine always binds to thymine with the help of 2 hydrogen bonds, very important. Cytosine always binds to guanine with the help of 3 hydrogen bonds. So nitrogenous base pairs ಏನಿದೆ ಅದರಲ್ಲಿರುವಂಥ ಬಾಂಡ್ ಯಾವುದು? ಹೈಡ್ರೋಜನ್ ಬಾಂಡ್, ವೆರಿ ಇಂಪಾರ್ಟೆಂಟ್. 3' to 5' ಫಾಸ್ಫೋಡೈಎಸ್ಟರ್ ಲಿಂಕೇಜ್ ಅಂತ ಕೊಟ್ಟಿದ್ದಾರೆ. ಇದು ಎಲ್ಲಿರುತ್ತೆ ಅಂತ ಹೇಳಿದ್ರೆ, 2 ನ್ಯೂಕ್ಲಿಯೋಟೈಡ್ಸ್ ತಗೊಳ್ಳಿ. ಒಂದು ನ್ಯೂಕ್ಲಿಯೋಟೈಡ್ ಅಂದರೆ ಈ 3 ಕಂಪೊನೆಂಟ್ಸು, ಇನ್ನೊಂದು ನ್ಯೂಕ್ಲಿಯೋಟೈಡ್ ತಗೊಳ್ಳಿ, ಅದು ಕೂಡ 3 ಕಂಪೊನೆಂಟ್ಸ್. ಅದೆರಡರ ನಡುವೆ ಲಿಂಕ್ ಆಗಿರುವಂಥ ಬಾಂಡ್ ಯಾವುದು? 3' to 5' ಫಾಸ್ಫೋಡೈಎಸ್ಟರ್ ಬಾಂಡ್, ವೆರಿ ಇಂಪಾರ್ಟೆಂಟ್. ಇದನ್ನು ಬರೆದಿಟ್ಕೊಳ್ಳಿ, ಬಿಟ್ವೀನ್ ದ 2 ನ್ಯೂಕ್ಲಿಯೋಟೈಡ್ಸ್. ಅಥವಾ ಆ ಬಾಂಡ್ ಪ್ರೆಸೆಂಟ್ ಬಿಟ್ವೀನ್ ಡೈನ್ಯೂಕ್ಲಿಯೋಟೈಡ್ಸ್ ಅಂತ ಕೇಳಿದ್ರೆ ಅದೇ ಆಪ್ಷನ್ ಡಿ ಏನೇ ಬರೆದಿದ್ದೀನಿ, ಅದೇ ಉತ್ತರ. ಇದಕ್ಕೆ ಆಪ್ಷನ್ ಎ ಕರೆಕ್ಟ್ ಇದೆ. ಕೆಮಿಕಲ್ ನೇಮ್ ಆಫ್ ಥೈಮಿನ್ 5-methyl uracil. NCERT ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾನೆ ಕೆಳಗಡೆ, ದಯವಿಟ್ಟು ಹೈಲೈಟ್ ಮಾಡಿ ಕೇಳುವ ಚಾನ್ಸಸ್ ಇದೆ. ಓಕೆ, ಸೊ ಥೈಮಿಂದ ಇನ್ನೊಂದು ಹೆಸರೇ 5-methyl uracil. ನೆಕ್ಸ್ಟ್, DNA ಆಸ್ ಅನ್ ಅಸಿಡಿಕ್ ಸಬ್ಸ್ಟೆನ್ಸ್ ಪ್ರೆಸೆಂಟ್ ಇನ್ ನ್ಯೂಕ್ಲಿಯಸ್ ವಾಸ್ ಫಸ್ಟ್ ಐಡೆಂಟಿಫೈಡ್ ಬೈ. DNA ಅಂತ ಹೇಳುವಂಥದ್ದು ಒಂದು ಅಸಿಡಿಕ್ ಸಬ್ಸ್ಟೆನ್ಸು, ಅರ್ಥ ಆಯ್ತಾ? ಸೊ ಅದಕ್ಕೆ ನ್ಯೂಕ್ಲಿನ್ ಅಂತ ಕರೆದವ್ರು ಯಾರು ಅಂತ ಹೇಳಿದ್ರೆ ಫ್ರೆಡರಿಕ್ ಮೀಷರ್. ಸೊ ನ್ಯೂಕ್ಲಿನ್ ಅಂತ ಕರಿತಾನೆ ಅವನು, ಫ್ರೆಡರಿಕ್ ಮೀಷರ್, ನೆನ್ಪಿಟ್ಕೊಳ್ಳಿ. ಓಕೆ, ಆಪ್ಷನ್ ಏನಿದೆ ಕರೆಕ್ಟ್ ಇದೆ. ಫ್ರಾಂಕ್ಲಿನ್ ಮತ್ತು ವಿಲ್ಕಿನ್ಸ್ ಅಂತೆಲ್ಲ ಬರುತ್ತೆ, ಇವರು ಎಕ್ಸ್ರೇ ಡಿಫ್ರಾಕ್ಷನ್ ಆಫ್ DNA ತೆಗೆದಿರ್ತಾರೆ ಆ್ಯಕ್ಚುಲಿ. ಸೊ ಅದು ಫ್ರಾಂಕ್ಲಿನ್ ಮತ್ತು ವಿಲ್ಕಿನ್ಸ್. ವಾಟ್ಸನ್ ಬಗ್ಗೆ ನಿಮ್ಗೆ ಗೊತ್ತಿದೆ, ಡಬಲ್ ಹೆಲಿಕ್ಸ್ ಮಾಡೆಲನ್ನು ಪ್ರಪೋಸ್ ಮಾಡಿದವನು. ಅವನ ಜೊತೆಗೆ ಯಾರಿದ್ದಾರೆ? ಫ್ರಾನ್ಸಿಸ್ ಕ್ರಿಕ್ ಕೂಡ ಇದ್ದ. ಓಕೆ, ಇರಲಿ. ದ ಎಕ್ಸ್ರೇ ಡಿಫ್ರಾಕ್ಷನ್ ಡಾಟಾ ಆಫ್ DNA ಪ್ರೊಡ್ಯೂಸ್ಡ್ ಬೈ ಯಾರು? ಮಾರಿಸ್ ವಿಲ್ಕಿನ್ಸ್ ಆ್ಯಂಡ್ ರೊಸಾಲಿನ್ ಫ್ರಾಂಕ್ಲಿನ್, ನೆನ್ಪಿಟ್ಕೊಳ್ಳಿ. ಇವರ ಒಂದು ಎಕ್ಸ್ಪೆರಿಮೆಂಟ್ ಆಧಾರದ ಮೇಲೆ ಅಥವಾ ಎಕ್ಸ್ರೇ ಏನು ತೆಗೆದಿರ್ತಾರೆ DNA ಅದರ ಆಧಾರದ ಮೇಲೆ ವಾಟ್ಸನ್ ಹಾಗೂ ಇದು ಫ್ರಾನ್ಸಿಸ್ ಕ್ರಿಕ್ ಏನು ಮಾಡ್ತಾರೆ? ಡಬಲ್ ಹೆಲಿಕ್ಸ್ ಮಾಡೆಲನ್ನು ಪ್ರಪೋಸ್ ಮಾಡ್ತಾರೆ. ಓಕೆ, ಸೊ ಇಲ್ಲಿ ನೋಡಿ ಆಪ್ಷನ್ ಡಿ ತಗೊಳ್ಳೋದಾರೆ, ಟೇಲರ್ ಎಟಾಲ್ ಅಂತ ಇದೆ ನೋಡಿ. ಇವರೇನು ಮಾಡ್ತಾರೆ? ರೇಡಿಯೋ ಆ್ಯಕ್ಟಿವ್ ಥೈಮಿಡಿನ್ನ ಯೂಸ್ ಮಾಡಿಕೊಂಡು ಒಂದು ವಿಸಿಯಾ ಫಬಾ ಅಂತ ಹೇಳುವಂಥ ಪ್ಲ್ಯಾಂಟ್ನಲ್ಲಿ ಈ ಕ್ರೋಮೋಸೋಮ್ನಲ್ಲಿರುವಂಥ DNA ಕೂಡ ನಾರ್ಮಲ್ ಸೆಮಿ ಕನ್ಸರ್ವೇಟಿವ್ ಮೋಡ್ ಆಫ್ ರೆಪ್ಲಿಕೇಷನ್ಗೆ ಒಳಗಾಗ್ತದೆ ಅಂತ ಹೇಳಿ ತೋರಿಸ್ಕೊಟ್ಟವನು ಯಾರು? ಟೇಲರ್. ಇದನ್ನ ನಂತರ ಮಾತಾಡೋಣ, ಬರುತ್ತೆ ಆ್ಯಕ್ಚುಲಿ. ಓಕೆ, ಸೊ ಆಪ್ಷನ್ ಸಿ ಕರೆಕ್ಟ್ ಇದೆ. ಇನ್ ಡಬಲ್ ಸ್ಟ್ಯಾಂಡರ್ಡ್ DNA ದ ರೇಷಿಯೋಸ್ ಬಿಟ್ವೀನ್ ಅಡಿನಿನ್ ಆ್ಯಂಡ್ ಥೈಮಿನ್ ಆ್ಯಂಡ್ ಗ್ವಾನಿನ್ ಆ್ಯಂಡ್ ಸೈಟೋಸಿನ್ ಆರ್ ಕಾನ್ಸ್ಟೆಂಟ್ ಆ್ಯಂಡ್ ಈಕ್ವಲ್ಸ್ 1 ಸೆಡ್ ಬೈ. ಇದನ್ನು ಯಾರು ಹೇಳ್ತಾರೆ ಅಂತ ಹೇಳಿದ್ರೆ ಚಾರ್ಗಾಫ್. ಇದಕ್ಕೆ ಫೇಮಸ್ ಆಗಿ ನಾವು ಚಾರ್ಗಾಫ್ ರೂಲ್ ಅಂತ ಕರಿತೀವಿ, ಬರೆದಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಇದರ ಮೇಲೆ ಒಂದಷ್ಟು ಕ್ವಶನ್ಸ್ಗಳನ್ನು ಹಾಕಿದ್ದೀನಿ, ಅದನ್ನು ಕೇಳ್ತಾರೆ, ಗೊತ್ತಿರಬೇಕು. ಓಕೆ, ಎರ್ವಿನ್ ಚಾರ್ಗಾಫ್. ಓಕೆ, ವೆರಿ ಇಂಪಾರ್ಟೆಂಟ್ ಇದು. ಮತ್ತು ಈಗ ಎಲ್ಲ ಡಿಸ್ಕಸ್ ಆಗಿದೆ. ವಾಟ್ಸನ್ ಕ್ರಿಕ್ ಗೊತ್ತಿದೆ, ಮಾರಿಸ್ ವಿಲ್ಕಿನ್, ರೊಸಾಲಿನ್ ಫ್ರಾಂಕ್ಲಿನ್ ಗೊತ್ತಿದೆ, ಟೇಲರ್ ಎಟಾಲ್ ಗೊತ್ತಿದೆ.
ನೆಕ್ಸ್ಟ್ ನೋಡಿ, ಫ್ರಾನ್ಸಿಸ್ ಕ್ರಿಕ್ ಏನು ಮಾಡ್ತಾನೆ, ಸೆಂಟ್ರಲ್ ಡಾಗ್ಮಾ ಆಫ್ ಬಯಾಲಜಿಯನ್ನು ಪ್ರಪೋಸ್ ಮಾಡ್ತಾನೆ. ಅಕಾರ್ಡಿಂಗ್ ಟು ಹಿಮ್ DNA ಆಲ್ವೇಸ್ ಪ್ರೊಡ್ಯೂಸಸ್ mRNA ಬೈ ಎ ಪ್ರಾಸೆಸ್ ಕಾಲ್ಡ್ ಎಸ್ ಟ್ರಾನ್ಸ್ಕ್ರಿಪ್ಷನ್. ಅದೇ ಥರ mRNA ಆಲ್ವೇಸ್ ಆ್ಯಕ್ಚುಲಿ ಪ್ರೊಡ್ಯೂಸಸ್ ದಿ ಪ್ರೋಟೀನ್ ಬೈ ಎ ಪ್ರಾಸೆಸ್ ಕಾಲ್ಡ್ ಎಸ್ ಟ್ರಾನ್ಸ್ಲೇಷನ್. DNA ಟು mRNA, mRNA ಟು ಪ್ರೋಟೀನ್. ಇದಕ್ಕೆ ನಾವು ಸೆಂಟ್ರಲ್ ಡಾಗ್ಮಾ ಆಫ್ ಮಾಲಿಕ್ಯುಲರ್ ಬಯಾಲಜಿ. DNA ಈ mRNA ಉತ್ಪತ್ತಿ ಮಾಡೋಕ್ಕಿಂತ ಮುಂಚೆ ರೆಪ್ಲಿಕೇಷನ್ಗೆ ಒಳಗಾಗ್ತದೆ ಅಲ್ವಾ. ಸೊ ಅದು ಕೂಡ ಸೆಂಟ್ರಲ್ ಡಾಗ್ಮಾದಲ್ಲಿ ಬರುತ್ತೆ. ಹಂಗೆ ನೋಡಿದ್ರೆ ಇಲ್ಲಿ ನೋಡಿ, DNA ಟು DNA ರೆಪ್ಲಿಕೇಷನ್ ಅಂದರೆ ಕ್ಯಾಪಿಟಲ್ A ಈಕ್ವಲ್ ಟು ರೆಪ್ಲಿಕೇಷನ್, DNA ಟು mRNA ಟ್ರಾನ್ಸ್ಕ್ರಿಪ್ಷನ್, mRNA ಟು ಪಾಲಿಪೆಪ್ಟೈಡ್, ಇದಕ್ಕೆ ನಾವು ಟ್ರಾನ್ಸ್ಲೇಷನ್ ಅಂತ ಕರಿತೀವಿ. ಸೊ ಆಪ್ಷನ್ ಸಿ ಏನಿದೆ ಅದು ಕರೆಕ್ಟ್ ಆದಂಥ ಉತ್ತರ. ಈಗ ನೆಕ್ಸ್ಟ್ ನೋಡೋದಾದರೆ, ಇದು ಕೂಡ ಚಾರ್ಗಾಫ್ ರೂಲಿಂದ ತೆಗೆದಿರುವಂಥ ಒಂದು ಅಪ್ಲಿಕೇಶನ್ ಕ್ವಶನ್. ನೀಟ್ನಲ್ಲಿ ಚಾನ್ಸಸ್ ಇದೆ, KCTಯಲ್ಲಿ ಕೇಳಬಹುದು. ಬಹಳ ಸಿಂಪಲ್ ಇದೆ, ನಿಮ್ಗೆ ಗೊತ್ತಿದ್ರೆ ಸಾಕು. ಇಫ್ ದ ಟೋಟಲ್ ಅಮೌಂಟ್ ಆಫ್ ಎಡಿನಿನ್ ಆ್ಯಂಡ್ ಥೈಮಿನ್ ಇನ್ ಎ ಡಬಲ್ ಸ್ಟ್ಯಾಂಡರ್ಡ್ DNA ಇಸ್ 45%, ಎಡಿನಿನ್ ಹಾಗೂ ಥೈಮಿನ್ ಒಂದು ಡಬಲ್ ಸ್ಟ್ಯಾಂಡರ್ಡ್ DNAಯಲ್ಲಿ 45% ಉಳ್ಕೊಂಡಿದೆ ಆಯಿತಾ. ದ ಅಮೌಂಟ್ ಆಫ್ ಗ್ವಾನಿನ್ ಇನ್ ದಿಸ್ DNA ವಿಲ್ ಬಿ, ಗ್ವಾನಿನ್ ಎಷ್ಟು ಅಂತ ಕಂಡುಹಿಡಬೇಕು. ಸೊ ಅದಕ್ಕಿಂತ ಮುಂಚೆ ನಾವು ಈಗ ಅಡಿನಿನ್ ಹಾಗೂ ಥೈಮಿನ್ ಎರಡನ್ನೂ ಸೇರಿಸಿದ್ರೆ 45 ಆದರೆ ಉಳಿದಿರೋದು ಗ್ವಾನಿನ್ ಹಾಗೂ ಸೈಟೋಸಿನ್ ಎಷ್ಟಿರಬೇಕಪ್ಪ, 55. ಅಂದರೆ 100 ಮೈನಸ್ 45 ನಿಮಗೆ 55 ಬಂತ. ಸೊ ಹಾಗಾದರೆ ಗ್ವಾನಿನ್ ಹಾಗೂ ಸೈಟೋಸಿನ್ ಸೇರ್ಕೊಂಡು 55% ಮಾಡಿದರೆ ಗ್ವಾನಿನ್ ಮಾತ್ರ ಎಷ್ಟಾಗ, ಅರ್ಧ ಅದರದ್ದು 27.5 ಅಲ್ಲ, ಈಸಿ. ಸೊ ಅದನ್ನೇ ಕೇಳಿರೋದು, ಗ್ವಾನಿನ್ದು ಪರ್ಸೆಂಟೇಜ್ ಎಷ್ಟು ಅಂತ ಹೇಳಿದ್ರೆ ಆಪ್ಷನ್ ಬಿ 27.5%. ವೆರಿ ಸಿಂಪಲ್. ಓಕೆ, ಸ್ವಲ್ಪ ಯೋಚನೆ ಮಾಡಿದ್ರೆ ಆನ್ಸರ್ ಸಿಕ್ಬಿಡ್ತದೆ. ವೆನ್ ದ ಬೇಸ್ ಕಂಪೋಸಿಷನ್ ಆಫ್ DNA ಫ್ರಮ್ ಬ್ಯಾಕ್ಟೀರಿಯಂ ಈಕೋಲೈ ವಾಸ್ ಡಿಟರ್ಮೈನ್ಡ್, 18% ಆಫ್ ದಿ ಬೇಸಸ್ ವರ್ ಫೌಂಡ್ ಟು ಬಿ ಎಡಿನಿನ್. 18% ಏನಿತ್ತು, ಎಡಿನಿನ್ ಇತ್ತು. ಹಾಗಾದರೆ ವಾಟ್ ಈಸ್ ದಿ C+T ಕಂಟೆಂಟ್? ಸೊ ನಾವೀಗ ನು ಕಂಡುಹಿಡಬೇಕು. ಸಿ ಅಂದರೆ ಸೈಟೋಸಿನ್, ಥೈಮಿನ್ ಟಿ ಅಂದರೆ. ಸೊ ಇದನ್ನು ನಾವು ಕಂಡುಹಿಡಬೇಕಾಗ್ತದೆ. ಸೊ ಎಡಿನಿನ್ 18 ಇದ್ದರೆ ಥೈಮಿನ್ ಎಷ್ಟಿರಬೇಕಪ್ಪ, 18. 18 + 18 A+T ಮಾಡಿ 36 ಬಂತ, ಸೈಡ್ ಇಟ್ಕೊಳ್ಳೋಣ. ಉಳಿದಿರೋದೆಷ್ಟೀಗ 64. ಬಿಕಾಸ್ 100 - 30 6 ಅಂತ ಹೇಳಿದ್ರೆ ನಮಗೆ 64 ಉಳಿತು. 64 ಅಂತ ಹೇಳಿದ್ರೆ ಗ್ವಾನಿನ್ ಹಾಗೂ ಸೈಟೋಸಿನ್. ಸೊ ನಮಗೆ ಬೇಕಾಗಿದ್ದಿಲ್ಲಿ ಸೈಟೋಸಿನ್ ವ್ಯಾಲ್ಯೂ. ಸೈಟೋಸಿನ್ ಎಷ್ಟಿದೆ 64ಅಲ್ಲಿ 32%. ಸೊ ಈಗ ನಮಗೆ ಗೊತ್ತಾಗಿದೆ ಸಿ ಎಷ್ಟು 32, ಟಿ ಎಷ್ಟು 18, ಎರಡನ್ನೂ ಸೇರಿಸಿದ್ರೆ 50%. ಆಪ್ಷನ್ ಡಿ ಕರೆಕ್ಟ್ ಇದೆ, ಇದು ಗೊತ್ತಿರಬೇಕು. ಓಕೆ, ಸೊ ಇಟ್ಸ್ ವೆರಿ ಸಿಂಪಲ್ ಆ್ಯಕ್ಚುಲಿ. ನೆಕ್ಸ್ಟ್ ನೋಡಿ, ಇದು ಕೂಡ ಸಿಂಪಲ್ ಕ್ವಶನ್, ಸ್ವಲ್ಪ ಕಾಂಪ್ಲಿಕೇಟೆಡ್ ಥರ ಅನಿಸ್ತದೆ, ಏನಿಲ್ಲ. The two strands of DNA molecule are separated and one of them is analyzed for its A+T G+C ratio. ಸೊ ಒಂದು ಸ್ಟ್ಯಾಂಡ್ನಲ್ಲಿ ಏನಿದೆ ಅಂತ ಹೇಳಿದ್ರೆ A+T/G+C ಇದು ರೇಷಿಯೋ ಎಷ್ಟಿದೆ, 0.2 ಇದೆ. ಹಾಗಾದರೆ ಅದರ್ ಸ್ಟ್ಯಾಂಡಲ್ಲಿ ಎಷ್ಟಿರಬೇಕು, ಸೇಮ್ ಇರಬೇಕು, 0.2. ಅದಕ್ಕೆ ಚಾರ್ಗಾಫ್ ರೂಲ್ ಏನು ಹೇಳ್ತದೆ, ಆಲ್ವೇಸ್ ಈಕ್ವಲ್ ಟು 1 ಅಷ್ಟೇ. A+T/G+C ಈಕ್ವಲ್ ಟು 1. ಸೊ 0.2ನೇ ಇರಬೇಕಾಗ್ತದೆ. ಯಾಕಂದರೆ ಅಡಿನಿನ್ ಇದ್ದರೆ ಇಲ್ಲಿ ಥೈಮಿನಲ್ಲಿ ಇರಬೇಕು, ಗ್ವಾನಿನ್ ಇದ್ದರೆ ಇಲ್ಲಿ ಸೈಟೋಸಿನ್ ಇರಬೇಕಾಗ್ತದೆ ಅಲ್ವಾ. ಸೊ ಯಾವತ್ತು ಸೇಮೇ ಇರ್ತದೆ, ಆ್ಯಕ್ಚುಲಿ ಕಂಪೋಸಿಷನ್ ಯಾವತ್ತು ಸೇಮೇ ಇರ್ತದೆ. ಆಪ್ಷನ್ ಎ ಏನಿದೆ ಅದು ಕರೆಕ್ಟ್ ಇದೆ. ಸೊ ಇದು ಯಾವುದೇ ರೀತಿಯಾದಂಥ ಕ್ವಶನ್ ಕೇಳಿದ್ರೆ ನಿಮಗೆ ಈಸಿಯಾಗಿ ಉತ್ತರಿಸಬಹುದು. ಇದು ಪಾಯಿಂಟ್ 2. ನೆಕ್ಸ್ಟ್, ದ ಪಿಚ್ ಆಫ್ ದಿ DNA ಹೆಲಿಕ್ಸ್ ಇಸ್ ಫ್ಯಾಕ್ಟ್ ಬೇಸ್ಡ್. DNA ಡಬಲ್ ಹೆಲಿಕ್ಸ್ ಮಾಡಲ್ದು 3.4 ನ್ಯಾನೋಮೀಟರ್ ಬರೆದಿಟ್ಕೊಡಿ, ಇಂಪಾರ್ಟೆಂಟ್ ಇದು. ನೆಕ್ಸ್ಟ್, ದ ಡಿಸ್ಟೆನ್ಸ್ ಬಿಟ್ವೀನ್ ಅ ಬೇಸ್ ಪೇರ್ ಇನ್ DNA ಹೆಲಿಕ್ಸ್ ಈಸ್ ಅಂತ ಕೇಳಿದ್ದಾರೆ. ಎರಡು ಬೇಸ್ ಪೇರ್ಸ್ ನಡುವೆ ಇರುವಂಥ ಡಿಸ್ಟೆನ್ಸ್ ಎಷ್ಟು ಅಂತ ಹೇಳಿದ್ರೆ 0.34 ನ್ಯಾನೋಮೀಟರ್. ಒಂದು ನಾವೀಗ ಟರ್ನ್ ತಗೊಂಡ್ರೆ ಅದರಲ್ಲಿ 10 ಬೇಸ್ ಪೇರ್ಸ್ ಇರುತ್ತೆ. ಹಾಗಾದರೆ ಟೋಟಲ್ ಎಷ್ಟಿದೆ ಲೆಂತ್ ಅಂತ ಹೇಳಿದ್ರೆ ಒಂದು ಟರ್ನಲ್ಲಿ ಇರುವಂಥ ಡಿಸ್ಟೆನ್ಸ್ ಎಷ್ಟು ಅಂತ ಹೇಳಿದ್ರೆ 34 ನ್ಯಾನೋಮೀಟರ್ಸ್ ಅಲ್ವಾ. ಇಲ್ಲಿ ಯಾಕಂದರೆ 0.34 ನ್ಯಾನೋಮೀಟರ್ ಇಸ್ ಆ್ಯಕ್ಚುಲಿ ಪ್ರೆಸೆಂಟ್ ಬಿಟ್ವೀನ್ 2 ಬೇಸ್ ಪೇರ್ಸ್. ಎರಡು ಬೇಸ್ ಪೇರ್ ನಡುವೆ 10 ಬೇಸ್ ಪೇರ್ ಅಂದರೆ 0.34 × 10 ಮಾಡಿದಾಗ ನಿಮಗೆ ವ್ಯಾಲ್ಯೂ ಬಂದುಬಿಡುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋದಾದರೆ, ಇನ್ ಎ prokaryotes, negatively charged DNA is held with some positively charged proteins. ನಾನು ಅದನ್ನು 0.34 × 10 ನಾನು 34 ಅಂದೆ, ಇಟ್ಸ್ ಆ್ಯಕ್ಚುಲಿ 3.4 ನ್ಯಾನೋಮೀಟರ್. ಓಕೆ, ಸಾರಿ. ಇನ್ ಎ prokaryotes, negatively charged DNA is held with some positively charged proteins, region termed as ಅಂತ ಕೇಳ್ತಾರೆ. ಸೊ ನಿಮಗೆ ಗೊತ್ತಿದೆ, ಇದು ಪ್ಯಾಕೇಜಿಂಗ್ ಆಫ್ ದ DNA ಇದೆ ಅಲ್ವಾ, ಅದರಿಂದ ತೆಗೆದಿರುವಂಥ ಒಂದು ಕ್ವೆಶನ್. ಈ prokaryotes ಅಥವಾ ಬ್ಯಾಕ್ಟೀರಿಯಾದಲ್ಲಿ ನೀವು ತೊಗೊಂಡ್ರೆ ಒಂದು DNA ಆಬ್ವಿಯಸ್ಲಿ ಯೂನಿವರ್ಸಲ್ ಟ್ರೂತ್, ನೆಗೆಟಿವ್ಲಿ ಚಾರ್ಜ್. ಯಾಕೆ ನೆಗೆಟಿವ್ ಚಾರ್ಜ್? ಅಲ್ಲಿ ಫಾಸ್ಫೋರಿಕ್ ಆ್ಯಸಿಡ್ ಗ್ರೂಪ್ ಇರುತ್ತೆ, ಫಾಸ್ಫೇಟ್ ಗ್ರೂಪ್ ಇರುತ್ತಲ್ವ, ಅದು ನೆಗೆಟಿವ್ ಚಾರ್ಜ್ ಕೊಟ್ಟಿರುತ್ತೆ DNAಕ್ಕೆ. ಓಕೆ, ಇರಲಿ. ಸೊ ನೆಗೆಟಿವ್ಲಿ ಚಾರ್ಜ್ DNA ವ್ರ್ಯಾಪ್ಸ್ ಅರೌಂಡ್ ಪಾಸಿಟಿವ್ಲಿ ಚಾರ್ಜ್ಡ್ ಪ್ರೋಟೀನ್ಸ್. ಅದು ಹಿಸ್ಟೋನ್ ಆಗಿರ್ಬೋದು ಅಥವಾ ಕೆಲವು ಸಲ ಹಿಸ್ಟೋನ್ ಅಲ್ಲದೆ ಬೇರೆ ಪ್ರೋಟೀನ್ ಆಗಿರ್ಬೋದು. ಈಗ ಬೇರೆ ಪ್ರೋಟೀನ್ಗಳು ಎಲ್ಲಿರುತ್ತೆ ಅಂದರೆ ಬ್ಯಾಕ್ಟೀರಿಯಾದಲ್ಲಿ ಹಿಸ್ಟೋನ್ಸ್ ಇರೋದಿಲ್ಲ. ಸೊ ನೆಗೆಟಿವ್ಲಿ ಚಾರ್ಜ್ಡ್ DNA ವ್ರ್ಯಾಪ್ಸ್ ಅರೌಂಡ್ ಪಾಸಿಟಿವ್ಲಿ ಚಾರ್ಜ್ ಸಮ್ ಅದರ್ ಪ್ರೋಟೀನ್ಸ್. ಇದಕ್ಕೆ ನಾವು ನ್ಯೂಕ್ಲಿಯಾಯ್ಡ್ ಅಂತ ಕರಿತೀವಿ, ಇಷ್ಟೇ. ಸೊ ಆಪ್ಷನ್ ಬಿ ಏನಿದೆ ಅದು ಕರೆಕ್ಟ್ ಆದಂಥ ಉತ್ತರ. ನ್ಯೂಕ್ಲಿಯೋಸೋಮ್ ಅಂದರೆ ಎಲ್ಲಿರುತ್ತೆ, ಯೂಕ್ಯಾರಿಯೋಟ್ಸಲ್ಲಿ. ನೆಗೆಟಿವ್ಲಿ ಚಾರ್ಜ್ DNA ವ್ರ್ಯಾಪ್ಸ್ ಅರೌಂಡ್ ಪಾಸಿಟಿವ್ಲಿ ಚಾರ್ಜ್ಡ್ ಹಿಸ್ಟೋನ್ ಪ್ರೋಟೀನ್ಸ್
ಅರ್ಥ ಆಯಿತಾ? ಹೆನ್ಸ್ ಇಟ್ ಈಸ್ ಕಾಲ್ಡ್ ಎಸ್ ನ್ಯೂಕ್ಲಿಯೋಸೋಮ್ ಅಂತ ಕರಿತೀವಿ, ನೆನ್ಪಿಟ್ಕೊಳ್ಳಿ. ಸೊ ಹಿಸ್ಟೋನಲ್ಲಿರುವಂತಹ ಅಮಿನೋ ಆ್ಯಸಿಡ್ಸ್ ಬಗ್ಗೆ ಕೇಳ್ತಾರೆ. ಅದು ಬೇಸಿಕ್ ಅಮಿನೋ ಆ್ಯಸಿಡ್ಸ್, ಅಂದರೆ ಅಸಿಡಿಕ್, ಬೇಸಿಕ್, ನ್ಯೂಟ್ರಲ್ ಅಮಿನೋ ಆ್ಯಸಿಡ್ ಅಂತ ಕರಿತೀವಲ್ಲ, ಅದರಲ್ಲಿ ಬೇಸಿಕ್ ಅಮಿನೋ ಆ್ಯಸಿಡ್ ಯಾವುದು? ಲೈಸಿನ್ ಹಾಗೂ ಆರ್ಜಿನಿನ್. ಲೈಸಿನ್ ಹಾಗೂ ಆರ್ಜಿನಿನ್ ಹಿಸ್ಟೋನಲ್ಲಿ ಇರುತ್ತೆ ಆ್ಯಕ್ಚುಲಿ, ನೆನ್ಪಿಟ್ಕೊಳ್ಳಿ. ವಿಚ್ ಗಿವ್ಸ್ ಪಾಸಿಟಿವ್ ಚಾರ್ಜ್ ಟು ದಿ ಹಿಸ್ಟೋನ್. ಸೊ ಇದೆಲ್ಲ ಪಾಯಿಂಟ್ಗಳು ಬರೆದಿಟ್ಕೋಬೇಕು ನೀವು. ಹಾಗೆ ನೋಡೋದಾದರೆ ಈಗ ನ್ಯೂಕ್ಲಿಯೋಟೈಡ್, ನ್ಯೂಕ್ಲಿಯೋಸೈಡ್ ಗೊತ್ತಿದೆ. ಆಪ್ಷನ್ ಬಿ ಈ ಕ್ವಶನ್ಗೆ ಉತ್ತರ. In eukaryotes, the negatively charged DNA is wrapped around the positively charged histonochromer to form a structure called as nucleosome. ನಿಮಗೆ ಗೊತ್ತಿದೆ, ಸಿಂಪಲ್ ಇದೆ. ನಂಬರ್ ಆಫ್ ಬೇಸ್ ಪೇರ್ಸ್ ಪ್ರೆಸೆಂಟ್ ಇನ್ ಎ ಟಿಪಿಕಲ್ ನ್ಯೂಕ್ಲಿಯೋಸೋಮ್ ಈಸ್ ಅಂತ ಕೇಳಿದ್ದಾರೆ. ಎಷ್ಟು? ಒಂದು ನ್ಯೂಕ್ಲಿಯೋಸೋಮ್ನಲ್ಲಿ DNA ಹಾಗೂ ಹಿಸ್ಟೋನ್ ಇರೋದ್ರಿಂದ ಅದರಲ್ಲಿ ಎಷ್ಟು ಬೇಸ್ ಪೇರ್ಸ್ DNA ಸುತ್ತಕೊಂಡಿದೆ ಹಿಸ್ಟೋನ್ನಲ್ಲಿ ಅಂತ ಹೇಳಿದ್ರೆ 200 ಬೇಸ್ ಪೇರ್ DNA. NCERT ಕೊಟ್ಟಿರುವಂಥ ಒಂದು ಇದು ವಿಷಯ ನೆನ್ಪಿಟ್ಕೊಳ್ಳಿ. 200 ಬೇಸ್ ಪೇರ್ ಒಂದು ನ್ಯೂಕ್ಲಿಯೋಸೋಮಲ್ಲಿ. ಹಿಸ್ಟೋನ್ ಪ್ರೋಟೀನ್ಸ್ ಆರ್ ಪಾಸಿಟಿವ್ಲಿ ಚಾರ್ಜ್ಡ್. ಯಾಕೆ? ಲೈಸಿನ್ ಹಾಗೂ ಆರ್ಜಿನಿನ್ ವಿಚ್ ಆರ್ ಬೇಸಿಕ್ ಪ್ರೋಟೀನ್ಸ್ ಅಲ್ವಾ, ಅಂದರೆ ಅಮಿನೋ ಆ್ಯಸಿಡ್, ಬೇಸಿಕ್ ಅಮಿನೋ ಆ್ಯಸಿಡ್ಸ್. ಬೇಸಿಕ್ ಅಮಿನೋ ಆ್ಯಸಿಡ್ಸ್ ಪ್ರೆಸೆಂಟ್ ಇನ್ ಹಿಸ್ಟೋನಾಕ್ಟಮರ್, ಸೇಮ್ ಲೈಸಿನ್ ಆ್ಯಂಡ್ ಆರ್ಜಿನಿನ್. ಇದಕ್ಕೆ ಹಾಕಿರೋದು ಈ ಥರ ಕೇಳಬಹುದು ಅಂತ ಹೇಳಿ ನಿಮಗೆ ಗೊತ್ತಿರಲಿ, ಕನ್ಫ್ಯೂಷನ್ ಬೇಡ. ಅಡಿಷನಲ್ ಸೆಟ್ ಆಫ್ ಪ್ರೋಟೀನ್ಸ್ ದಟ್ ಆರ್ ರಿಕ್ವೈರ್ಡ್ ಫಾರ್ ಪ್ಯಾಕೇಜಿಂಗ್ ಆಫ್ ಕ್ರೊಮ್ಯಾಟಿನ್ ಎಟ್ ಹೈಯರ್ ಲೆವೆಲ್ಸ್ ಆರ್ ಟರ್ಮ್ಡ್ ಆಸ್. ಈಗ ಕ್ರೊಮ್ಯಾಟಿನನ್ನು ಈಗ ಆಲ್ರೆಡಿ ನ್ಯೂಕ್ಲಿಯೋಸೋಮ್ ಇದೆ, ಸ್ವಲ್ಪ ನಾವು ಲೆಂತನ್ನು DNA ಲೆಂತನ್ನು ಶಾರ್ಟ್ ಮಾಡಿದ್ದೀವಿ ಅಲ್ವಾ, ಆದರೂ ಸಹ ಸಾಲಲ್ಲ. ಯಾಕಂದರೆ ನ್ಯೂಕ್ಲಿಯಸ್ ಒಳಗಡೆ ಅಷ್ಟು ದೊಡ್ಡ ಲೆಂತ್ ಇರುವಂಥ, ಅಂದರೆ ಆಲ್ಮೋಸ್ಟ್ 6 ಮೀಟರ್ಸ್ DNA ಏನಿದೆ, 6 ಫೀಟ್ DNA ಏನಿದೆ, ಅದು ಒಳಗಡೆ ಕೂರೋದು ಅಷ್ಟು ಸುಲಭದ ವಿಷಯ ಅಲ್ಲ. ಓಕೆ, ಸೊ ಅದನ್ನು ನಾವೇನು ಮಾಡಬೇಕಾಗ್ತದೆ? ಕಂಪ್ರೆಸ್ ಮಾಡಬೇಕಾಗ್ತದೆ. ಫಾರ್ ದಟ್ ವಿ ನೀಡ್ ನಾನ್ ಹಿಸ್ಟೋನ್ ಕ್ರೋಮೋಸೋಮಲ್ ಪ್ರೋಟೀನ್ಸ್ ಅಂತ ಕರಿತೀವಿ. ಅದಕ್ಕೆ ನಾವು NHC ಅಂದರೆ ಹಿಸ್ಟೋನ್ ಬಿಟ್ಟು ಬೇರೆ ಪ್ರೋಟೀನ್ಸ್ಗಳು ಬೇಕು. ಯಾಕೆ ಅಂತೇಳಿ ಕ್ರೊಮ್ಯಾಟಿನನ್ನು ಇನ್ನೂ ಕಂಪ್ರೆಸ್ ಮಾಡಿ ನ್ಯೂಕ್ಲಿಯಸ್ ಒಳಗಡೆ ಹಾಕಲಿಕ್ಕೆ ದಟ್ಸ್ ಇಟ್. ಇಲ್ಲದಿದ್ದರೆ 6 ಅಡಿ ಇರುವಂಥ DNA ಒಳಗಡೆ ಫಿಟ್ ಆಗಲ್ಲ. ಓಕೆ, ಸೊ NHC ಆಪ್ಷನ್ ಸಿ ಏನಿದೆ ಅದು ಕರೆಕ್ಟ್ ಇದೆ. ಈಗ ನೋಡಿ ಆಪ್ಷನ್ ಎ ತಗೊಂಡ್ರೆ ಯುಕ್ರೊಮ್ಯಾಟಿನ್ ಅಂತ ಹೇಳಿದ್ರೆ, ಈಗ ಕ್ರೊಮ್ಯಾಟಿನಲ್ಲಿ ಕೆಲವು ಜಾಗಗಳಲ್ಲಿ ಜೀನ್ ಇರುತ್ತೆ ವಿಚ್ ಆರ್ ಆ್ಯಕ್ಚುಲಿ ಎಕ್ಸ್ಪ್ರೆಸ್ಡ್, ಅಂದರೆ ಅದು ಪಾಲಿಪೆಪ್ಟೈಡನ್ನು ಉತ್ಪತ್ತಿ ಮಾಡ್ತದೆ ಅಥವಾ ಪ್ರೋಟೀನನ್ನು ಉತ್ಪತ್ತಿ ಮಾಡ್ತದೆ. ದಟ್ ಮೀನ್ಸ್ ದೀಸ್ ಆರ್ ಟ್ರಾನ್ಸ್ಕ್ರಿಪ್ಷನಲ್ಲಿ ಆ್ಯಕ್ಟಿವ್, ಟ್ರಾನ್ಸ್ಕ್ರಿಪ್ಷನ್ಗೆ ಒಳಗಾಗ್ತದೆ ಆ್ಯಕ್ಚುಲಿ. ಅಂದರೆ mRNA ಉತ್ಪತ್ತಿ ಮಾಡ್ತದೆ, mRNA ಟ್ರಾನ್ಸ್ಲೇಷನ್ಗೆ ಒಳಗಾಗಿ ಪ್ರೋಟೀನನ್ನು ಉತ್ಪತ್ತಿ ಮಾಡ್ತದೆ. ಈಗ ನಾನು ಇದಕ್ಕೆ ಸ್ಟೈನ್ ಮಾಡಿದರೆ ಇದು ಲೈಟಾಗಿ ಸ್ಟೈನ್ ಆಗ್ತದೆ. ಮತ್ತು ಈ ಪ್ಯಾಕ್ಡ್ ಅಂದರೆ ಅದರದ್ದು ಡೆನ್ಸಿಟಿ ಅಂದರೆ ಏನಿದೆ ಅಂತ ಹೇಳಿದ್ರೆ, ಒಂದು ಅಬ್ಸರ್ವೇಷನ್ ಮಾಡೋದಾದರೆ ಒಂದು ಲೈಟ್ಲಿ ಏನಿರ್ತದೆ ಅಂತ ಹೇಳಿದ್ರೆ ಒಂದು ಲೈಟಾಗಿ ಕಾಯಿಲ್ ಆಗಿರ್ತದೆ ಅಷ್ಟೇ. ಅಂದರೆ ಈ ತುಂಬ ಡೆನ್ಸ್ ಆಗಿ ಪ್ಯಾಕ್ ಆಗಿರೋದಿಲ್ಲ, ಲೂಸಾಗಿ ಪ್ಯಾಕ್ ಆಗಿರ್ತದೆ. ಸೊ ಇದಕ್ಕೆ ನಾವು ಯುಕ್ರೊಮ್ಯಾಟಿನ್ ಅಂತ ಕರಿತೀವಿ. ಅದೇ ಥರ ಡೆನ್ಸ್ಲಿ ಪ್ಯಾಕ್ ಆಗಿದ್ದರೆ ಅಥವಾ ಸ್ಟೈನ್ ಡಾರ್ಕ್ ಏನಾದರೂ ಇದ್ದರೆ ಅದಕ್ಕೆ, ಮತ್ತು ಟ್ರಾನ್ಸ್ಕ್ರಿಪ್ಷನಲ್ಲಿ ಇನ್ಯಾಕ್ಟಿವ್ ಕ್ರೊಮ್ಯಾಟಿನ್ ಇದ್ದರೆ ಇದಕ್ಕೆ ನಾವು ಹೆಟೆರೋಕ್ರೊಮ್ಯಾಟಿನ್ ಅಂತ ಕರಿತೀವಿ. ಇದು ಗೊತ್ತಿರಬೇಕು ನಿಮಗೆ. ಸೊ ಹಿಸ್ಟೋನ್ ಬಗ್ಗೆ ಗೊತ್ತಿದೆ, ನ್ಯೂಕ್ಲಿಯೈಡ್ ಬಗ್ಗೆ ಗೊತ್ತಿದೆ. ಸೊ ಆಪ್ಷನ್ ಸಿ ಕರೆಕ್ಟ್ ಇದೆ. ಈಗ ನೆಕ್ಸ್ಟ್ ನೋಡಿ, ಲೂಸ್ಲಿ ಪ್ಯಾಕ್ಡ್ ಟ್ರಾನ್ಸ್ಕ್ರಿಪ್ಷನಲ್ ಆಕ್ಟಿವ್ ಕ್ರೊಮ್ಯಾಟಿನ್ ಪ್ರೆಸೆಂಟ್ ಇನ್ ಯುಕ್ಯಾರಿಯೋಟಿಕ್ ನ್ಯೂಕ್ಲಿಯಸ್ ಈಸ್. ಇದಕ್ಕೆ ಏನು ಕರೀತಾರೆ ಅಂದರೆ ಯುಕ್ರೊಮ್ಯಾಟಿನ್. ಈಗಷ್ಟು ಹೇಳಿದ್ದೀನಿ. ಓಕೆ, ಇಂಟ್ರಾನ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ ಆಪ್ಷನ್ ಡಿನಲ್ಲಿ. ಇಂಟ್ರಾನ್ಸ್ ಅಂದರೆ ಈಗ DNA mRNA ಉತ್ಪತ್ತಿ ಮಾಡ್ತದೆ. mRNA ನ್ಯೂಕ್ಲಿಯಸ್ ಒಳಗಿರುತ್ತೆ. ಸೊ ಆ mRNAಲಿ 2 ಥರವಾದಂಥ ಸೀಕ್ವೆನ್ಸಸ್ಗಳಿರುತ್ತೆ. ಇದು ನಾರ್ಮಲಿ ಯುಕ್ಯಾರಿಯೋಟಿಕ್ ಜೀನಲ್ಲಿ ಇರುವಂಥದ್ದು. ಸೊ mRNAಲಿ ಎಕ್ಸಾನ್ಸ್ ಇರುತ್ತೆ, ಇಂಟ್ರಾನ್ಸ್ ಹೀಗೆ ಹೋಗ್ತದೆ. ಎಕ್ಸಾನ್ಸ್ಗಳು ಎಕ್ಸ್ಪ್ರೆಸ್ಡ್ ಸೀಕ್ವೆನ್ಸಸ್, ಅಂದರೆ ಅದು ನಾಳೆ ಪಾಲಿಪೆಪ್ಟೈಡ್ಗೆ ಒಳಗಾದರೆ, ಅಂದರೆ ಟ್ರಾನ್ಸ್ಲೇಷನ್ಗೆ ಒಳಗಾದರೆ ಆಟೋಮೆಟಿಕಲಿ ಪಾಲಿಪೆಪ್ಟೈಡ್ ಅಥವಾ ಅಮಿನೋ ಆಸಿಡ್ ಚೈನನ್ನು ಉತ್ಪತ್ತಿ ಮಾಡ್ತದೆ. ಇಂಟ್ರಾನ್ಸ್ ಏನಿದೆ ಅದು ನಾನ್ ಎಕ್ಸ್ಪ್ರೆಸ್ಡ್, ಅದೊಂಥರ ವೇಸ್ಟ್ ಸ್ಟ್ರೆಚಸ್ಸು. ಸೊ ಇಂಟ್ರಾನ್ಸ್ ಆರ್ ನಾನ್ ಎಕ್ಸ್ಪ್ರೆಸ್ ಸೀಕ್ವೆನ್ಸಸ್ ಆನ್ ದಿ mRNA. ಇದಕ್ಕೆ ನಾವು ನೆಸೆಂಟ್ mRNA ಅಥವಾ ಹೆಟೆರೋಜಿನಸ್ ನ್ಯೂಕ್ಲಿಯರ್ mRNA ಅಂತಲೂ ಕರಿತೀವಿ. ಓಕೆ, ಇದಕ್ಕೆ ನಾವು ಸ್ಪ್ಲೈಸಿಂಗ್ ಮಾಡಬೇಕಾಗ್ತದೆ. ಅಂದರೆ ಇಂಟ್ರಾನ್ಸನ್ನು ತೆಗಿಬೇಕು, ಆಮೇಲೆ ಎಕ್ಸಾನ್ಸ್ಗಳನ್ನು ಜಾಯಿನ್ ಮಾಡಬೇಕು. ಇದಕ್ಕೆ ನಾವು ಸ್ಪ್ಲೈಸಿಂಗ್ ಅಂತ ಕರೆಯೋದು. ಆಮೇಲೆ ನೋಡೋಣ, ಕ್ಯಾಪಿಂಗ್ ಮತ್ತು ಟೈಲಿಂಗ್ ಅಂತ 2 ಪ್ರಾಸೆಸ್ ಬರುತ್ತೆ, ಇರಲಿ. ಸೊ ಇಂಟ್ರಾನ್ಸ್ ಬಗ್ಗೆ ನಿಮ್ಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡಿ, ಇದು 2022 ಕಳೆದ ವರ್ಷ ಈ ಕ್ವಶನನ್ನು ಕೇಳಿದ್ರು. ಡಯಾಗ್ರಾಮ್ ಗಿವನ್ ಬಿಲೋ ಯಾವುದು? ನ್ಯೂಕ್ಲಿಯೋಸೋಮ್. ಈಸಿ ಇದೆ ಅಲ್ವಾ? ಸೊ ಗೊತ್ತಿರಲಿ. ನೆಕ್ಸ್ಟ್ ನೋಡಿ, ಇದು ಕೂಡ ಕಳೆದ ವರ್ಷ ಕೇಳಿದರು. ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಬೈ ಫ್ರೆಡೆರಿಕ್ ಗ್ರಿಫಿತ್ ಇನ್ ಎ ಸೀರೀಸ್ ಆಫ್ ಎಕ್ಸ್ಪೆರಿಮೆಂಟ್ಸ್ ವಿತ್ ಅಂತ ಕೇಳಿದ್ದಾರೆ. ಸೊ ಗ್ರಿಫಿತ್ ನೋಡಿ, GR ಇದೆಯಲ್ಲಿ ನೆನ್ಪಿಟ್ಕೊಳ್ಳಿ. ಇಲ್ಲಿ ನೋಡಿ, ಸ್ಟ್ರೆಪ್ಟೋಕಾಕಸ್ ನಿಮೋನಿಯಾ ಜೊತೆಗೆ ಸ್ಟೆಫೈಲೋಕಾಕಸ್ ನಿಮೋನಿಯಾ, ಈ 2 ಬಂದಾಗ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತದೆ. ನಿಮಗೆ ಗೊತ್ತಿದೆ, ಒಂದು ಸ್ಟ್ರೆಪ್ಟೋಕಾಕಸ್ ಇರ್ಬೋದು ಅಥವಾ ಸ್ಟೆಫೈಲೋಕಾಕಸ್ ಇರ್ಬೋದು. ನೀವು ಸ್ಟ್ರೆಪ್ಟೋಕಾಕಸ್ಗೆ ಹೋಗಿ, STR, ಪುನಃ ನೋಡಿ ಅಲ್ಲಿ R ಇದೆ. ಸ್ಟೆಫೈಲೋಕಾಕಸಲ್ಲಿ ಎಲ್ಲಿ R ಬರಲ್ಲ. ಸೊ ಗ್ರಿಫಿತ್, ಸ್ಟ್ರೆಪ್ಟೋಕಾಕಸ್. ಸೊ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಅದರಲ್ಲೂ ಕೂಡ R ಇದೆ ನೋಡಿ. ಸೊ ಸ್ಟ್ರೆಪ್ಟೋಕಾಕಸ್ ನೆನ್ಪಿಟ್ಕೊಳ್ಳಿ. ಸ್ಟ್ರೆಪ್ಟೋಕಾಕಸ್ ನಿಮೋನಿಯಾದಲ್ಲಿ ಅವನು ಎಕ್ಸ್ಪೆರಿಮೆಂಟ್ ಮಾಡ್ತಾನೆ. ಸ್ಟ್ರೆಪ್ಟೋಕಾಕಸ್ ನಿಮೋನಿಯಾದಲ್ಲಿ 2 ಸ್ಟ್ರೈನ್ಸ್ ಇರುತ್ತೆ. ಒಂದು ಸ್ಮೂತ್ ಸ್ಟ್ರೈನ್, ಅಂದರೆ ಅದು ವಿರುಲೆಂಟ್ ಫಾರ್ಮ್, ಡೇಂಜರಸ್ ಫಾರ್ಮ್. ಅದು ಯಾಕೆ ಸ್ಮೂತ್ ಸ್ಟ್ರೈನ್ ಅಂತ ಹೇಳಿದ್ರೆ, ಅದರದ್ದು ಸೆಲ್ ವಾಲ್ ಮೇಲ್ಗಡೆ ಒಂದು ಮ್ಯೂಕಸ್ ಪಾಲಿಸ್ಯಾಕರೈಡ್ ಕೋಟ್ ಇರುತ್ತೆ. ಸೊ ಯಾವುದೇ ಒಂದು ಜೀವಿ ಅದನ್ನು ತೊಗೊಂಡ್ಬಿಟ್ರೆ, ಅಂದರೆ ಈ ಸ್ಮೂತ್ ಸ್ಟ್ರೈನ್ ಆಫ್ ದಿ ಸ್ಟ್ರೆಪ್ಟೋಕಾಕಸ್ ನಿಮೋನಿಯಾವನ್ನು ನಾವು ತೊಗೊಂಡ್ಬಿಟ್ರೆ ವಿ ಗೆಟ್ ನಿಮೋನಿಯಾ ಬಿಕಾಸ್ ಇಟ್ ಕಾಸಸ್ ನಿಮೋನಿಯಾ.
ಅದೇ ಇನ್ನೊಂದು ಸ್ಟ್ರೈನ್ ಬರುತ್ತೆ ದಟ್ ಈಸ್ ನಾನ್ ವಿರುಲೆಂಟ್, ಅಂದರೆ ಅದರ ಈ ಸೆಲ್ ವಾಲ್ ಮೇಲೆ ಯಾವುದೇ ರೀತಿಯಾದಂಥ ಮ್ಯೂಕಸ್ ಪಾಲಿಸ್ಯಾಕರೈಡ್ ಕೋಟ್ ಇರೋದಿಲ್ಲ. ಹೆನ್ಸ್ ಆ್ಯಕ್ಚುಲಿ ವಿಚ್ ಈಸ್ ಮೇಕಿಂಗ್ ದ ಬ್ಯಾಕ್ಟೀರಿಯಾ ನಾನ್ ವಿರುಲೆಂಟ್, ಅಂದರೆ ಅದನ್ನು ನಾವು ತಗೊಂಡ್ರೂ ನಮಗೆ ನಿಮೋನಿಯಾ ಬರೋಲ್ಲ, ಡೇಂಜರಸ್ ಅಲ್ಲ ಅದು. ಸೊ ಸ್ಟ್ರೆಪ್ಟೋಕಾಕಸ್ ನಿಮೋನಿಯಾದಲ್ಲಿ 2 ಸ್ಟ್ರೈನ್ ಬಗ್ಗೆ ಹೇಳಿದ್ದೀನಿ, ನೋಡೋಣ ಅದರ ಮೇಲೆ ಕ್ವಶನ್ಸ್ ಇದೆ ಇಲ್ಲಿ. ನೆಕ್ಸ್ಟ್ ನೋಡಿ, ದ ಎಸ್ ಸ್ಟ್ರೈನ್ ಆಫ್ ಸ್ಟ್ರೆಪ್ಟೋಕಾಕಸ್ ನಿಮೋನಿಯಾ ಈಸ್ ವಿರುಲೆಂಟ್ ಡ್ಯೂ ಟು ಪಾಲಿಸ್ಯಾಕರೈಡ್ ಕೋಟ್ ಆನ್ ಇಟ್ ಸೆಲ್ ವಾಲ್. ಇಷ್ಟೇ, ಆಪ್ಷನ್ ಸಿ ಕರೆಕ್ಟ್ ಇದೆ. ನೆಕ್ಸ್ಟ್ ನೋಡಿ, ಈ ಗ್ರಿಫಿತ್ದು ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಮಾಡಿಬಿಡ್ತಾನೆ. ಓಕೆ, ಅದಾದಮೇಲೆ ಅದನ್ನು ಎಕ್ಸ್ಪೆರಿಮೆಂಟಲಿ ಪ್ರೂವ್ ಮಾಡಬೇಕಿತ್ತು. ಅದನ್ನು ಮಾಡಿದವ್ರು ಯಾರು ಅಂತ, ಬಯೋಕೆಮಿಕಲ್ ಕ್ಯಾರೆಕ್ಟರೈಸೇಷನ್ ಆಫ್ ಗ್ರಿಫಿತ್ಸ್ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಯಾರು ಮಾಡಿದರು? ಆಪ್ಷನ್ ಡಿ, ಎವ್ರಿ, ಮ್ಯಾಕ್ಲಾಯ್ಡ್ ಆ್ಯಂಡ್ ಮೆಕ್ಕಾರ್ಟಿ. ನೆನ್ಪಿಟ್ಕೊಳ್ಳಿ, ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ಕಲ್ಲಿದೆ ಅಲ್ವಾ. ಸೊ ಅವರೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಎಸ್ ಸ್ಟ್ರೈನ್ ಹಾಗೂ ಆರ್ ಸ್ಟ್ರೈನನ್ನು ಕಂಬೈನ್ ಮಾಡ್ತಾರೆ, ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್. ಸೊ ಅದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಆರ್ ಸ್ಟ್ರೈನ್ ಏನಾಗ್ತದೆ, ಎಸ್ ಸ್ಟ್ರೈನ್ ಆಗಿ ಕನ್ವರ್ಟ್ ಆಗಿಬಿಡ್ತದೆ. ಇದು ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್. ಅಂದರೆ ಆರ್ ಸ್ಟ್ರೈನ್ ಏನು ಮಾಡುತ್ತೆ, ಎಸ್ ಸ್ಟ್ರೈನ್ದು ಡಿ ಎನ್ ಎನ ತೊಗೊಂಡ್ಬಿಡ್ತದೆ. ಆಮೇಲೆ ಆರ್ ಸ್ಟ್ರೈನ್ ವಿಲ್ ಟ್ರಾನ್ಸ್ಫಾರ್ಮ್ ಇನ್ ಟು ಎಸ್ ಸ್ಟ್ರೈನ್ ಆ್ಯಂಡ್ ಬಿಕಮ್ ವಿರುಲೆಂಟ್ ಆ್ಯಂಡ್ ಕಾಸಸ್ ನಿಮೋನಿಯಾ. ಸೊ ಇಷ್ಟೇ. ಸೊ ಇದನ್ನು ಕಂಡುಹಿಡಿಯೋದಕ್ಕೋಸ್ಕರ, ಅಂದರೆ ಈ ಆರ್ ಸ್ಟ್ರೈನ್ ಒಳಗಡೆ ನಿಜವಾಗಿ ಡಿ ಎನ್ ಎ ಆಫ್ ದಿ ಸ್ಟ್ರೈನ್ ಹೋಗಿದೆಯಲ್ವ ಅಂತ ಕಂಡುಹಿಡಿಯೋದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋಗ್ತಾರೆ. ಓಕೆ, ಅದಕ್ಕೆ ಅವ್ರು ಯೂಸ್ ಮಾಡುವಂಥ ಎನ್ಸೈಮ್ಸ್ಗಳು ಯಾವುದೆಲ್ಲ ಅಂತ ಹೇಳಿದ್ರೆ, ಒಂದು RNase, ಇನ್ನೊಂದು ಪ್ರೋಟಿಯೇಸ್, ಇನ್ನೊಂದು DNase. ಯಾವಾಗ DNaಸನ್ನು ಬಿಡ್ತಾರೆ, ಯಾವಾಗ ಅದು DNA ತಿಂದು ಹಾಕಿಬಿಡ್ತದೆ ಅಥವಾ ಡೈಜೆಸ್ಟ್ ಮಾಡಿಬಿಡ್ತದೆ, ಆವಾಗ ಯಾವುದೇ ರೀತಿಯಾಗಿ ನಿಮೋನಿಯಾ ಮೈಸ್ನಲ್ಲಿ ಕಾಣಸಿಗೋದಿಲ್ಲ. ಸೊ ಇದರಿಂದ ಏನು ಗೊತ್ತಾಗ್ತದೆ, DNA ಈಸ್ ದಿ ಟ್ರಾನ್ಸ್ಫಾರ್ಮಿಂಗ್ ಏಜೆಂಟ್ ಅಂತ ಗೊತ್ತಾಗ್ತದೆ. ಸೊ ಆಪ್ಷನ್ ಡಿ ಏನಿದೆ ಕರೆಕ್ಟ್ ಇದೆ. ನೆಕ್ಸ್ಟ್ ನೋಡಿ, ದ equivocal proof that DNA is the genetic material came from the experiments of, ಅಂದರೆ DNA 100% ಜೆನೆಟಿಕ್ ಮಟೀರಿಯಲ್ ಅಂತ ಹೇಳೋದು ಯಾರು ಅಂತ ಹೇಳಿದ್ರೆ ಹರ್ಷೆ ಹಾಗೂ ಚೇಸ್ ಅಲ್ವಾ. ಆಪ್ಷನ್ ಸಿ ಏನಿದೆ ಅದು ಕರೆಕ್ಟ್ ಇದೆ. ನೆನ್ಪಿಟ್ಕೊಳ್ಳಿ, ಹರ್ಷೆ ಚೇಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, 2 ಬ್ಯಾಕ್ಟೀರಿಯೋಫೇಜ್, ಅಂದರೆ ತುಂಬ ತೊಗೊಂಡಿರ್ತಾರೆ, ನಿಮ್ಗೆ ಅರ್ಥ ಮಾಡಿಸ್ಕೊ ಈ ಥರ ಹೇಳ್ತೀನಿ ನಾನು. 2 ಬ್ಯಾಕ್ಟೀರಿಯೋಫೇಜ್ ತಗೋತಾರೆ. ಬ್ಯಾಕ್ಟೀರಿಯೋಫೇಜ್ ಅಂದರೆ ವೈರಸ್ಸು, ಮತ್ತೊಂದು 2 ಈಕೋಲೈ ಬ್ಯಾಕ್ಟೀರಿಯಾ ತಗೋತಾರೆ. ಸೊ ಒಂದು ಬ್ಯಾಕ್ಟೀರಿಯೋಫೇಜ್ಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ರೇಡಿಯೋ ಆ್ಯಕ್ಟಿವ್ ಆದಂತಹ ಸಲ್ಫರ್ 35 ಟ್ರೀಟ್ ಮಾಡ್ತಾರೆ. ಸೊ ಸಲ್ಫರ್ 35 ಏನು ಮಾಡ್ತದೆ, ಪ್ರೋಟೀನ್ ಕೋಟ್ ಇದೆಯಲ್ಲ, ಹೊರಗಿನ ಒಂದು ಕೋಟ್ ಇರುತ್ತಲ್ವ ಯಾವುದ್ರದ್ದು ಬ್ಯಾಕ್ಟೀರಿಯೋಫೇಜ್, ಅದಕ್ಕೆ ಮಾತ್ರ ರೇಡಿಯೋ ಲೇಬಲನ್ನು ಮಾಡಿಬಿಡುತ್ತೆ, ಅಂದರೆ ಕಲರ್ ಮಾಡುತ್ತೆ ಅಂತ ಹೇಳ್ಕೊಳ್ಳೋಣ ನಮಗೆ ಅರ್ಥ ಆಗಲಿಕ್ಕೆ. ಆದರೆ DNA ಒಳಗಿರುತ್ತಲ್ವ ಬ್ಯಾಕ್ಟೀರಿಯೋಫೇಜ್ ಒಳಗಡೆ, ಅದಕ್ಕೆ ಯಾವುದೇ ರೀತಿಯಾಗಿ ರೇಡಿಯೋ ಲೇಬಲಿಂಗ್ ಆಗೋದಿಲ್ಲ. ಓಕೆ, ಈಗ ಈ ಕಡೆ ಬರೋಣ. ಈ ಕಡೆ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಫಾಸ್ಫರಸ್ 32 ರೇಡಿಯೋ ಲೇಬಲ್ಡ್ ಇರುವಂಥ ಒಂದು ಕೆಮಿಕಲನ್ನು ಏನು ಮಾಡ್ತಾರೆ, ಇದಕ್ಕೆ ಇನ್ನೊಂದು ಬ್ಯಾಕ್ಟೀರಿಯೋಫೇಜ್ಗೆ ಟ್ರೀಟ್ ಮಾಡ್ತಾರೆ. ಆದರೆ ಅದೇನಾಗ್ತದೆ, ಆ ಫಾಸ್ಫರಸ್ 32 ಗೋಸ್ ಆ್ಯಂಡ್ ಬೈಂಡ್ಸ್ ಟು ದ DNA. DNA ಏನಿದೆ, ಫಾಸ್ಫೇಟ್ ಗ್ರೂಪ್ ಇದೆ. ಸೊ ಅದಕ್ಕೆ ಮ್ಯಾಚ್ ಆಯಿತು, ಬೈಂಡ್ ಆಗಿಬಿಡ್ತು. ಸೊ DNA ಈಗ ರೇಡಿಯೋ ಲೇಬಲ್ ಆಯಿತು. ಆದರೆ ಪ್ರೋಟೀನ್ದು ಒಂದು ಕೋಟ್ ಇದೆಯಲ್ಲ ಹೊರಗಡೆ, ಅದಕ್ಕೆ ರೇಡಿಯೋ ಲೇಬಲ್ ಆಗೋದಿಲ್ಲ. ಈ ಎಕ್ಸ್ಪೆರಿಮೆಂಟ್ನ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಈ ಟ್ರಾನ್ಸ್ಫಾರ್ಮೇಷನ್ ಮಾಡುವಂಥದ್ದು DNA ಅಥವಾ ಪ್ರೋಟೀನಾ ಅಂತ ತಿಳಿಲಿಕ್ಕೆ. ನಂತರ ಏನು ಮಾಡ್ತಾರೆ, ಈ 2 ಬ್ಯಾಕ್ಟೀರಿಯೋಫೇಜನ್ನು ಒಂದು ಈಕೋಲೈಗೆ, ಅಂದರೆ ಡಿಫ್ರೆಂಟ್ ಈಕೋಲೈಗೆ ಇನ್ಫೆಕ್ಟ್ ಮಾಡೋಕ್ಕೆ ಬಿಡ್ತಾರೆ. ಸೊ ನಂತರ ಏನು ಮಾಡ್ತಾರೆ, ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಅವ್ರಿಗೇನು ಕಾಣಿಸ್ತಿಗುತ್ತೆ ಅಂತ ಹೇಳಿದ್ರೆ, ಈ ಕೆಲವು ಬ್ಯಾಕ್ಟೀರಿಯಾದ ಒಳಗಡೆ ಈ ರೇಡಿಯೋ ಲೇಬಲ್ಡ್ DNA ಇರುತ್ತೆ. ಇನ್ನು ಕೆಲವು ಬ್ಯಾಕ್ಟೀರಿಯಾದ ಹೊರಭಾಗದಲ್ಲಿ, ಆ ಸೊಲ್ಯೂಷನಲ್ಲಿ ಹೊರಭಾಗದಲ್ಲಿ ರೇಡಿಯೋ ಲೇಬಲ್ಡ್ ಪ್ರೋಟೀನ್ ಇರುತ್ತೆ. ಅದರ ಅರ್ಥ ಏನು, ಪ್ರೋಟೀನ್ ಬ್ಯಾಕ್ಟೀರಿಯಾದ ಒಳಗಡೆ ಹೋಗಲಿಲ್ಲ, ಯಾವುದ್ರದ್ದು ಬ್ಯಾಕ್ಟೀರಿಯೋಫೇಜ್ದು ಪ್ರೋಟೀನ್ ಕೋಟು. ಆದರೆ DNA ಏನಾಗಿದೆ, ಎಲ್ಲ ಬ್ಯಾಕ್ಟೀರಿಯಾದ ಒಳಗಡೆ ಹೋಗಿದೆ, ಬಿಕಾಸ್ ದೇ ಕುಡ್ ಸಿ ದಟ್ ರೇಡಿಯೋ ಲೇಬಲ್ಡ್ DNA ಇನ್ಸೈಡ್ ದಿ ಬ್ಯಾಕ್ಟೀರಿಯಾ. ಸೊ ಇದರಿಂದ ಏನು ಗೊತ್ತಾಗ್ತದೆ, DNA ಈಸ್ ದ ಒನ್ ವಿಚ್ ಆ್ಯಕ್ಚುಲಿ ಗೆಟ್ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಪರ್ಟಿಕ್ಯುಲರ್ ಪ್ಲೇಸ್ ಟು ದ ಅದರ್ ಪ್ಲೇಸ್. ಅದಕ್ಕೆ ನಾವು ಟ್ರಾನ್ಸ್ಫಾರ್ಮೇಷನ್ ಅಂತ ಕರೆಯೋದು ಅಲ್ವಾ. ಸೊ ಈಕೋಲೈ ತಗೊಂಡಿರೋದು DNA ನಾಟ್ ಪ್ರೋಟೀನನ್ನು. ಸೊ DNA ಈಸ್ ದಿ ಟ್ರಾನ್ಸ್ಫಾರ್ಮಿಂಗ್ ಏಜೆಂಟ್ ಇಲ್ಲಿ ಅಲ್ವಾ. ಸೊ ಅದನ್ನು ಅವರು ಪ್ರೂವ್ ಮಾಡ್ತಾರೆ ಆ್ಯಕ್ಚುಲಿ. ಆಪ್ಷನ್ ಸಿ ಏನಿದೆ ಅದು ಕರೆಕ್ಟ್ ಆದಂಥದ್ದು. ನಂತರ ಮೆಸಲ್ಸನ್ ಮತ್ತು ಸ್ಟಾಲ್ ಬರುತ್ತೆ. ಅವ್ರು ಏನು ಮಾಡ್ತಾರೆ, DNA ರೆಪ್ಲಿಕೇಟ್ ಸೆಮಿ ಕನ್ಸರ್ವೇಟಿವ್ಲಿ ಅಂತ ಹೇಳಿ ಪ್ರೂವ್ ಮಾಡ್ತಾರೆ. ನಂತರ ನೋಡೋಣ, ಅಂದರೆ ಅವ್ರು ಏನು ತೊಗೊಳ್ತಾರೆ ಅಂತ ಹೇಳಿದ್ರೆ, NH4Cl ಇರುವಂಥದ್ದು, ಅದರಲ್ಲಿ ನೈಟ್ರೋಜನ್ನಲ್ಲಿ 2 ಐಸೋಟೋಪ್ಸ್ ಬರುತ್ತೆ, 15 ನೈಟ್ರೋಜನ್ ಮತ್ತೊಂದು 14 ನೈಟ್ರೋಜನ್. ಅದರ ಬಗ್ಗೆ ನಂತರ ಮಾತಾಡೋಣ, ಇರಲಿ. ಓಕೆ, ಮಾರಿಸ್ ವಿಲ್ಕಿನ್, ರೊಸಲಿಂಡ್ ಫ್ರಾಂಕ್ಲಿನ್, ವಾಟ್ಸನ್ ಆ್ಯಂಡ್ ಕ್ರಿಕ್ ಬಿಡಿ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಡಸ್ ನಾಟ್ ಫಾಲೋ ದಿ ಸೆಂಟ್ರಲ್ ಡಾಗ್ಮಾ ಆಫ್ ಮಾಲಿಕ್ಯುಲರ್ ಬಯಾಲಜಿ? ಅರ್ಥ ಮಾಡ್ಕೊಳ್ಳಿ. ಇಲ್ಲಿ A-C-D ಆಪ್ಷನ್ಸ್ ಏನಿದೆ ಅದೆಲ್ಲ ಯೂಕ್ಯಾರಿಯೋಟ್ಸ್. 100% ಸೆಂಟ್ರಲ್ ಡಾಗ್ಮಾ DNA, mRNA ಮತ್ತು ಪ್ರೋಟೀನ್, ಹೀಗೆ ಹೋಗಬೇಕು. HIV ಇಟ್ಸ್ ಅ ವೈರಸ್ನಲ್ಲಿ ಆ್ಯಕ್ಚುಲಿ ಈ ಟ್ರಾನ್ಸ್ಕ್ರಿಪ್ಷನ್ ಆಗೋದಿಲ್ಲ. ನಾರ್ಮಲಾಗಿ ಟ್ರಾನ್ಸ್ಕ್ರಿಪ್ಷನ್ ಯಾವ ಥರ ಇರುತ್ತೆ ಅಂದರೆ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಇರುತ್ತೆ. ಅಂದರೆ RNA ವಿಲ್ ಪ್ರೊಡ್ಯೂಸ್ DNA RNA ಉತ್ಪತ್ತಿ ಮಾಡಬೇಕು, ಬಟ್ ಇಲ್ಲಿ ಉಲ್ಟಾ ಆಗ್ತದೆ, RNA ವಿಲ್ ಪ್ರೊಡ್ಯೂಸ್ ದಿ DNA. ಅರ್ಥ ಆಯ್ತಾ? ಸೊ ಈ HIV ಏನಿದೆ ವಿಲ್ ನಾಟ್ ಫಾಲೋ ಸೆಂಟ್ರಲ್ ಡಾಗ್ಮಾ, ಆ ಸೀಕ್ವೆನ್ಸನ್ನು ಫಾಲೋ ಮಾಡೋದಿಲ್ಲ. ಓಕೆ, ಸೊ ಅದು ನೆನ್ಪಿಟ್ಕೋಬೇಕು. ಇದು ನೋಡಿ, ಈಗ ವಾಟ್ಸನ್ ಆ್ಯಂಡ್ ಕ್ರಿಕ್ ಅವರು ಡಬಲ್ ಹೆಲಿಕ್ಸ್ ಮಾಡೆಲ್ ಆಫ್ DNA ಪ್ರಪೋಸ್ ಮಾಡಿದ ತಕ್ಷಣ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇಟ್ ಹ್ಯಾಸ್ ನಾಟ್ ಎಸ್ಕೇಪ್ಡ್ ಅವರ್ ನೋಟಿಸ್ ದ್ಯಾಟ್
specific pairing we have postulated immediately suggests a possible copying mechanism for the genetic material ಅಂತ. ಸೊ ಇದನ್ನು ಹೇಳೋರೆ ವಾಟ್ಸನ್ ಆ್ಯಂಡ್ ಕ್ರಿಕ್, ನೆನ್ಪಿಟ್ಕೊಳ್ಳಿ. ಸೊ ಏನಿದೆ ಜೆನೆಟಿಕ್ ಮಟೀರಿಯಲ್ DNA ಏನಿದೆ ಅದು ರೆಪ್ಲಿಕೇಷನ್ಗೆ ಒಳಗಾಗ್ತದೆ ಅಂತ ಯಾರು ಹೇಳೋದು? ವಾಟ್ಸನ್ ಮತ್ತು ಕ್ರಿಕ್. ಆದರೆ ಅವರು ಅದನ್ನು ಪ್ರಪೋಸ್ ಮಾಡಲಿಕ್ಕೆಲ್ಲ ಹೋಗಲ್ಲ, ಅವ್ರಿಗೆ ಗೊತ್ತಿರುತ್ತೆ ಆ್ಯಕ್ಚುಲಿ ಡಬಲ್ ಹೆಲಿಕ್ಸ್ ಮಾಡೆಲ್ನ ಅವ್ರು ಮಾಡಿರ್ತಾರೆ, ಬಟ್ ಅವ್ರಿಗೊಂದು ಐಡಿಯಾ ಇರುತ್ತೆ DNA ರೆಪ್ಲಿಕೇಷನ್ ಆಗ್ತದೆ, DNA ಕೂಡ ಇನ್ನೂ ಸಹ ಬೆಳೀತಾ ಹೋಗ್ತದೆ ಅಂತ ಹೇಳ್ತಾರೆ ಅವರು. ನೆಕ್ಸ್ಟ್ ನೋಡಿ, ಮೆಸೆಲ್ಸನ್ ಆ್ಯಂಡ್ ಸ್ಟಾಲ್ಸ್ ಎಕ್ಸ್ಪೆರಿಮೆಂಟ್ ಟು ಪ್ರೂವ್ DNA ರೆಪ್ಲಿಕೇಟ್ ಸೆಮಿ ಕನ್ಸರ್ವೇಟಿವ್ಲಿ. ಹೆವಿ DNA ಮಾಲಿಕ್ಯೂಲ್ ಕುಡ್ ಬಿ ಡಿಸ್ಟಿಂಗ್ವಿಶ್ಡ್ ಫ್ರಮ್ ದ ನಾರ್ಮಲ್ DNA ಬೈ ಸೆಂಟ್ರಿಫಿಕೇಷನ್ ಇನ್. ಸೊ ನಿಮಗೆ ಗೊತ್ತಿದೆ ಮೆಸೆಲ್ಸನ್ ಹಾಗೂ ಸ್ಟಾಲ್ ಏನು ಮಾಡ್ತಾರೆ, ಈ DNA ಸೆಮಿ ಕನ್ಸರ್ವೇಟಿವ್ ಆಗಿ ರೆಪ್ಲಿಕೇಷನ್ಗೆ ಒಳಗಾಗ್ತದೆ. ವಾಟ್ ಈಸ್ ಸೆಮಿ ಕನ್ಸರ್ವೇಟಿವ್ ಅಂದರೆ ಹೊಸ DNA ಉತ್ಪತ್ತಿಯಾಗಿರುತ್ತಲ್ಲ ಅದರಲ್ಲಿ ಒಂದು ಪೇರೆಂಟಲ್ ಸ್ಟ್ಯಾಂಡ್ ಅಂದರೆ ಹಳೆಯ ಸ್ಟ್ಯಾಂಡ್ ಇರಬೇಕು, ಜೊತೆಗೆ ನ್ಯೂಲಿ ಸಿಂಥಸೈಸ್ ಸ್ಟ್ಯಾಂಡ್ ಇರಬೇಕು. ಇದಕ್ಕೆ ನಾವು ಸೆಮಿ ಕನ್ಸರ್ವೇಟಿವ್, ಸೆಮಿ ಅಂದರೆ ಹಾಫ್, ಕನ್ಸರ್ವೇಟಿವ್ ಅಂದರೆ ಉಳಿಸ್ಕೊಂಡಿರೋದು ಯಾವುದನ್ನು? ಪೇರೆಂಟಲ್ ಸ್ಟ್ಯಾಂಡನ್ನು. ಸೊ ಸೆಮಿ ಕನ್ಸರ್ವೇಟಿವ್ ಮೋಡ್ ಆಫ್ DNA ರೆಪ್ಲಿಕೇಷನ್ ಅಂತ ಹೇಳ್ತಾರೆ. ಸೊ ಇದಕ್ಕೆ ಅವ್ರು ಯೂಸ್ ಮಾಡೋದು ವೆರಿ ಸಿಂಪಲ್, ಈ ಕೊಲೈ ತಗೋತಾರೆ, ಅದರೊಳಗಡೆ DNA ಇರುತ್ತಲ್ವ, ಬಿಕಾಸ್ ಇಟ್ಸ್ ಎ ನಾರ್ಮಲ್ ಸೆಲ್. ಅದನ್ನೇನು ಮಾಡ್ತಾರೆ ಅಂತ ಹೇಳಿದ್ರೆ ಹೆವಿ ಐಸೋಟೋಪ್ ಆಫ್ ದಿ ನೈಟ್ರೋಜನ್ನಲ್ಲಿ ಇರುವಂಥ ಅದು ಸೊಲ್ಯೂಷನ್ ಇರುತ್ತೆ 15NH4Cl, ಅದರಲ್ಲಿ ಏನು ಮಾಡ್ತಾರೆ ಹಾಕ್ತಾರೆ. ಬಹಳಷ್ಟು ಜನ್ರೇಷನ್ಗಳು ಅದರಲ್ಲೇ ಬೆಳೆಯೋ ಹಾಗೆ ಮಾಡ್ತಾರೆ. ಸೊ DNA ಒಳಗಡೆ 15N ಇನ್ಕಾರ್ಪೊರೇಟ್ ಆಗ್ತದೆ. ಸೊ ಈ ಕೊಲೈರ್ ಇರುವಂಥ DNA ಏನಾಗ್ತದೆ? ಹೆವಿ DNA ಆಗಿಬಿಡ್ತದೆ. ಯಾಕಂದರೆ ಎರಡು ಸ್ಟ್ಯಾಂಡ್ ಇರುತ್ತಲ್ಲ ಅದು 15N ಆಗಿರುತ್ತೆ. ಅರ್ಥ ಆಯ್ತು? ಹೆವಿ ಐಸೋಟೋಪ್ ಆಫ್ ನೈಟ್ರೋಜನ್. ನಂತರ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು 2 ಜನ್ರೇಷನ್ ಇದು ಈ ಜನ್ರೇಷನ್ಗೋಸ್ಕರ ಅವ್ರೇನು ಮಾಡ್ತಾರೆ, ಒಂದು 14NH4Cl ಸೊಲ್ಯೂಷನಲ್ಲಿ ಹಾಕ್ತಾರೆ, ಅಂದರೆ ಲೈಟ್ ಐಸೋಟೋಪು. ಸೊ ಹಾಕಿದಾಗ 18 ನಿಮಿಷದಲ್ಲಿ ಒಂದು ಬ್ಯಾಕ್ಟೀರಿಯಾ 2 ಬ್ಯಾಕ್ಟೀರಿಯಾಗಳಾಗಿ ಉತ್ಪತ್ತಿ ಆಗ್ತದೆ. ಆವಾಗ ಈ ಒಂದು ಬ್ಯಾಕ್ಟೀರಿಯಾದಲ್ಲಿ ನೀವು ಸರಿ ಅಬ್ಸರ್ವ್ ಮಾಡಿದರೆ ಒಂದು ಸ್ಟ್ಯಾಂಡ್ 15N ಇರುತ್ತೆ ಅಂದರೆ ಪೇರೆಂಟಲ್ ಸ್ಟ್ಯಾಂಡು, ಇನ್ನೊಂದು ಹೊಸ ಸ್ಟ್ಯಾಂಡು 14N ಇರುತ್ತೆ. ಅಂದರೆ ಇದರಿಂದಲೇ ನಮಗೇನು ಗೊತ್ತಾಗ್ತದೆ? ಸೆಮಿ ಕನ್ಸರ್ವೇಟಿವ್ ಅಂತ ಗೊತ್ತಾಗ್ತದೆ. ಸೊ ಇನ್ನೊಂದು ಬ್ಯಾಕ್ಟೀರಿಯಾದಲ್ಲೂ ನೋಡ್ತಾರೆ, ಯಾಕಂದರೆ 2 ಬ್ಯಾಕ್ಟೀರಿಯಾ ಉತ್ಪತ್ತಿ ಆಗಿತ್ತಲ್ಲ ಅದರಲ್ಲೂ ಕೂಡ 15N 14N ಇರುತ್ತೆ. ಪುನಃ ಇವರು ಇದಕ್ಕೆ ನಿಲ್ಲಿಸಲ್ಲ, ಪುನಃ ಏನು ಮಾಡ್ತಾರೆ, ಆ 2 ಬ್ಯಾಕ್ಟೀರಿಯಾನ ತೊಗೊಂಡೋಗ್ಬಿಟ್ಟು ಈ 14NH4Cl ಇರುತ್ತಲ್ಲೋ ಅದರಲ್ಲೇ ಹಾಕ್ತಾರೆ ಸೊಲ್ಯೂಷನಲ್ಲಿ. ಸೊ ಇದರಿಂದ 4 ಬ್ಯಾಕ್ಟೀರಿಯಾ ಉತ್ಪತ್ತಿ ಆಗ್ತದೆ. ಅಂದರೆ ಒಂದು ಬ್ಯಾಕ್ಟೀರಿಯಾ 2 ಉತ್ಪತ್ತಿ ಮಾಡ್ತದೆ, ಇನ್ನೊಂದು ಬ್ಯಾಕ್ಟೀರಿಯಾ 2, ಅಂದರೆ ಟೋಟಲಾಗಿ 4 ಬ್ಯಾಕ್ಟೀರಿಯಾ ಬರುತ್ತೆ. ಅದರಲ್ಲಿ 2 ಬ್ಯಾಕ್ಟೀರಿಯಾದಲ್ಲಿ 15N 14N ಇರುವಂಥ ಸ್ಟ್ಯಾಂಡ್ಸ್ ಇರುತ್ತೆ, ಅಂದರೆ 50%. ಇನ್ನೆರಡು ಬ್ಯಾಕ್ಟೀರಿಯಾದಲ್ಲಿ 15N 14N ಇರೋದೇ ಇಲ್ಲ, ನಿಮಗೆ ಸಿಗೋದೆ 14N 14N. ಎರಡೂ ಹೊಸ ಏನಿದೆ ಸ್ಟ್ಯಾಂಡ್ಸ್ ಏನಿದೆ DNA ಅಂದರೆ 2 DNA ಸ್ಟ್ಯಾಂಡ್ಸು ಬಿಕಮ್ಸ್ 14N 14N. ಎರಡೂ ಕಡೆ 50% ಲೈಟ್ DNA, 14N ಇರುವಂಥ DNAಗೆ ನಾವು ಲೈಟ್ DNA, 15N ಮತ್ತು 14N ಎರಡೂ ಇದ್ದರೆ ಅದಕ್ಕೆ ನಾವು ಹೈಬ್ರಿಡ್ DNA ಅಂತ ಕರಿತೀವಿ. 15N ಇದ್ದರೆ ಇದಕ್ಕೆ ನಾವು ಹೆವಿ DNA. ಸೊ ಹೆವಿ DNA, ಲೈಟ್ DNA, ಹೈಬ್ರಿಡ್ DNA ಯಾವ ರೀತಿಯಲ್ಲಿ ಸಪ್ರೇಟ್ ಮಾಡ್ಬೋದು ಅಂತ ಕೇಳಿರೋದಷ್ಟೇ. ಸೊ ಇದಕ್ಕೆ ಸೀಸಿಯಂ ಕ್ಲೋರೈಡ್ ಬೇಕಾಗ್ತದೆ, ಇದಕ್ಕೆ ಡೆನ್ಸಿಟಿ ಗ್ರೇಡಿಯಂಟ್ ಸೆಂಟ್ರಿಫಿಕೇಷನನ್ನು ಯೂಸ್ ಮಾಡಬೇಕಾಗ್ತದೆ. ಡೆನ್ಸಿಟಿ ಅಂದರೆ ಭಾರ, ಯಾವುದು ಭಾರ ಇರ್ತದೆ ಅದು ಕೆಳಗೆ ಹೋಗಿ ನಿಲ್ತದೆ, ಮಧ್ಯದ ಇಲ್ಲಿ ಅಂದರೆ ಹೈಬ್ರಿಡ್, ಮತ್ತು ಲೈಟ್ ಇರೋದು ಮೇಲ್ಗಡೆ ತೇಲ್ತದೆ ಅಷ್ಟೇ. ಸೊ ಸೀಸಿಯಂ ಕ್ಲೋರೈಡ್ ಡೆನ್ಸಿಟಿ ಗ್ರೇಡಿಯಂಟ್ ಮೆಥಡ್, ಆಪ್ಷನ್ ಬಿ ಕರೆಕ್ಟ್ ಇದೆ, ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. The method developed by Matthew, Meselson and Franklin Stahl to separate heavy DNA with 15N from DNA with 14N for providing evidence for semi-conservative replication of DNA is ಅಂತ ಕೇಳಿದ್ದಾರೆ. ಇದು ಡೆನ್ಸಿಟಿ ಗ್ರೇಡಿಯಂಟ್ ಸೆಂಟ್ರಿಫಿಕೇಷನ್, ಹೌದಲ್ವಾ? ಆಪ್ಷನ್ ಸಿ ಏನಿದೆ ಕರೆಕ್ಟ್ ಇದೆ.